ನಾನು ನಾರಾಯಣ್ ಕನಕ್ ರೆಡ್ಡಿ 2014ನೇ ಬ್ಯಾಚಿನ KS ಅಧಿಕಾರಿ. ಪ್ರಸ್ತುತ ರಾಮಾಯಣದ ಕಿಷ್ಕಿಂಧೆ, ಹನುಮನ ಜನ್ಮಸ್ಥಳ, ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿ ಮತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿದ ಪ್ರಸಿದ್ಧ ಗವಿಮಠನ ತಾಣಗಳನ್ನು ಒಳಗೊಂಡಂಥ ಕೊಪ್ಪಳ ಜಿಲ್ಲೆಯ ಪ್ರಸ್ತುತ ಉಪವಿಭಾಗಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ತಮ್ಮೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತಾಗಿ KS ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಗೆಜೆಟೆಡ್ ಪ್ರೊಬೇಷನರ್ ಪರೀಕ್ಷೆಗೆ ಸಂಬಂಧಪಟ್ಟಂಥ KS ಪೂರ್ವಭಾವಿ ಪರೀಕ್ಷೆಯ ಕುರಿತಾಗಿ ತಮ್ಮೊಂದಿಗೆ ಪೂರ್ವ ತಯಾರಿ ಹೇಗಿರಬೇಕನ್ನೋದನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. KS ಪೂರ್ವಭಾವಿ ಪರೀಕ್ಷೆಯ ತಯಾರಿ ಹೇಗಿರಬೇಕು? ನಾವು KS ಪೂರ್ವಭಾವಿ ಪರೀಕ್ಷೆಗೆ ಓದುವಾಗ 2014ನೇ ಬ್ಯಾಚಿನ ನೋಟಿಫಿಕೇಷನ್ನು 2015 ಏಪ್ರಿಲ್ 19ಕ್ಕೆ ನಮ್ಮದು KS ಪೂರ್ವಭಾವಿ ಪರೀಕ್ಷೆ ಇತ್ತು. ನಮ್ಮದು ಪ್ರಿಪ್ರೇಷನ್ ಹೇಗಿತ್ತು ಅಂತಂದರೆ, ನಾವು ಒಂದು ಕಡೆ 4-5 ಜನ ಸಮಾನ ಮನಸ್ಕ ಅಧಿಕಾರಿಗಳು ಒಂದೆಡೆ ಸೇರಿ ನಾವು KS ಪೂರ್ವಭಾವಿ ಪರೀಕ್ಷೆಯ ತಯಾರಿಯನ್ನು ನಡೆಸಿದ್ವಿ. ಮೊಟ್ಟ ಮೊದಲಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಇವತ್ತಿನ ಮಾರ್ಕೆಟಲ್ಲಿ ಸುಮಾರು ಒಂದೊಂದೇ ಪುಸ್ತಕಕ್ಕೆ 7-8 ಜನ ಆಥರ್ಗಳಿದ್ದಾರೆ. ಆನಂತರ ಸುಮಾರು ಪುಸ್ತಕಗಳು ಲಭ್ಯವಿದ್ದಾವೆ. ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಕಿವಿ ಮಾತು ಏನು ಹೇಳೋದು ಬಯಸ್ತೀನಿ ಅಂತಂದರೆ, ಕೇವಲ ಒಂದು ವಿಷಯಕ್ಕೆ ತಮಗೆ ಅನುಕೂಲವಾಗತಕ್ಕಂಥದ್ದು ಅಥವಾ ತಮ್ಮ ಹಿರಿಯರು ಮಾರ್ಗದರ್ಶನ ನೀಡಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಪುಸ್ತಕವನ್ನು ಮಾತ್ರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವುಗಳು ಇಟ್ಕೊಳ್ಬೇಕು ಅಂತ. ಅಂದರೆ ಮನೆ ತುಂಬ ಒಂದು 10, 15, 20 ಪುಸ್ತಕಗಳನ್ನ ಇಟ್ಕೊಂಡು ಎಲ್ಲದರಲ್ಲಿ ಒಂದು ಸ್ವಲ್ಪ ಓದೋದು ಅಷ್ಟು ಸಮಂಜಸ ಅಲ್ಲ. ಮೊದಲ ಬಾರಿಗೆ ಅಂದರೆ ಒಂದೇ ಪುಸ್ತಕವನ್ನು ಹಲವಾರು ಬಾರಿ ಓದಿ ಮನನ ಮಾಡಿಕೊಳ್ಳೋದು ತುಂಬ ಅವಶ್ಯಕವಾಗಿದೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಿರಲಿ, ಹಲವಾರು ಪುಸ್ತಕಗಳನ್ನ ಓದೋದಕ್ಕಿಂತ, ಒಂದೇ ವಿಷಯಕ್ಕೆ 7-8 ಪುಸ್ತಕಗಳನ್ನ ಓದೋದಕ್ಕಿಂತ ಒಂದೇ ಪುಸ್ತಕವನ್ನು ಹಲವಾರು ಬಾರಿ ಓದೋದು ಅವಶ್ಯಕತೆ ಇರ್ತದೆ. KS ಪೂರ್ವಭಾವಿ ಪರೀಕ್ಷೆಯಲ್ಲಿ ತಾವುಗಳು ಅತಿ ಮುಖ್ಯವಾಗಿ ಒಂದೇ ಅಟೆಂಪ್ಟಲ್ಲಿ KS ಪೂರ್ವಭಾವಿ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಅಂತ. ನಾವು KS ಎಕ್ಸಾಮ್ ನಂದು 2012ರಲ್ಲಿ ಇಂಜಿನಿಯರಿಂಗ್ ಪದವಿ ಆದಮೇಲೆ ಅದು ನನಗೆ ಫಸ್ಟ್ ಅಟೆಂಪ್ಟ್. 2015ರ KS ಪೂರ್ವಭಾವಿ ಪರೀಕ್ಷೆ. ಅದೇ ಪರೀಕ್ಷೆಯಲ್ಲಿ ನಾವು ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿ ಅದೇ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆಯೋದ್ರ ಮೂಲಕ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದೇನೆ. KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಮುಖ್ಯವಾಗಿ 2 ಪತ್ರಿಕೆಗಳಿದೆ. ಪತ್ರಿಕೆ 1, ಪತ್ರಿಕೆ 2. ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಬೆಳಿಗ್ಗೆ ನಿಮಗೆ 10 ಗಂಟೆಯಿಂದ 12 ಗಂಟೆವರೆಗೆ ಇರ್ತದೆ. 2ನೇ ಪತ್ರಿಕೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಇರ್ತದೆ. ಅಂದರೆ 2 ಗಂಟೆ ಸಮಯದ ಪತ್ರಿಕೆಗಳು ಇರ್ತದೆ. KS ಪೇಪರ್ 1 ಬಗ್ಗೆ ನಾನು ತಮಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. KS ಪತ್ರಿಕೆ 1ರಲ್ಲಿ ಒಟ್ಟು 100 ಪ್ರಶ್ನೆಗಳು 200 ಅಂಕಕ್ಕೆ ಇರ್ತದೆ. ಅಂದರೆ ಒಂದು ಪ್ರಶ್ನೆಗೆ 2 ಅಂಕ ಇರ್ತದೆ. ಇಲ್ಲಿ 25% ನೆಗೆಟಿವ್ ಇರ್ತದೆ. ಅಂದರೆ 0.25 ನೆಗೆಟಿವ್ ಇರ್ತದೆ. ನೆಗೆಟಿವ್ ಹೇಗೆ ಅಪ್ಲೈ ಮಾಡ್ತಾರೆ ಅಂದರೆ, ಒಂದು ಅಂಕಕ್ಕೆ ತಪ್ಪು ಉತ್ತರ ಆದಲ್ಲಿ ಅದಕ್ಕೆ 0.25 ನೆಗೆಟಿವ್ ಇರ್ತದೆ. ಅಂದರೆ ಈಗ KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಅಂದರೆ ನೀವು ಒಂದು ಪ್ರಶ್ನೆಯನ್ನು ತಪ್ಪು ಮಾಡಿದರೆ 0.5 ಅಂಕ ಕಡಿತಗೊಳ್ತದೆ. ಅಂದರೆ ಒಂದು ಕ್ವಶನಿಗೆ ಅರ್ಧ ಮಾರ್ಕ್ಸ್ ಕಟ್ ಆಗ್ತದೆ. ಹೇಗೆ ಅರ್ಧ ಮಾರ್ಕ್ಸ್ ಕಟ್ ಆಗ್ತದೆ, ಈ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳು ನೆಗೆಟಿವನ್ನು ಹೇಗೆ ನೀವು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೀನಿ. ಒಂದು ಕ್ವಶನಿಗೆ 2 ಮಾರ್ಕ್ಸ್ ಇದೆ. ಸಪೋಸ್ ನೀವು 4 ಕ್ವಶನ್ ಇದೆ. 4 ಕ್ವಶನಲ್ಲಿ 3 ಕ್ವಶನ್ ಸರಿ ಮಾಡಿ 1 ಕ್ವಶನ್ ತಪ್ಪು ಮಾಡಿದರೆ 3 ಕ್ವಶನಿಗೆ 6 ಮಾರ್ಕ್ಸ್ ಬರ್ತದೆ. 1 ಕ್ವಶನ್ ತಪ್ಪಾಗಿರೋದಕ್ಕೆ ಅರ್ಧ ಮಾರ್ಕ್ಸ್ ಕಟ್ ಆಗಬೇಕು. ಹಾಗಂದ್ರೆ ಹಿಂದೆ ಬಂದಿರೋ 6 ಮಾರ್ಕ್ಸಲ್ಲಿ ಅರ್ಧ ಮಾರ್ಕ್ಸ್ ಕಟ್ಟಾಗಿ ತಮ್ಮದು ಟೋಟಲ್ ಮಾರ್ಕ್ಸ್ ಅವಾಗ 5.5 ಆಗ್ತದೆ. ಅಂದರೆ 5.5 ಅಂಕ ತಮಗೆ ಉಳಿತದೆ. ಈ ರೀತಿಯಾಗಿ ಅಂಕಗಳನ್ನು ಕಡಿತಗೊಳಿಸ್ತಾರೆ. ಇದನ್ನು ತಾವು ಗಮನದಲ್ಲಿ ಇಟ್ಕೊಂಡು ಆ ಪ್ರಶ್ನೆಗಳನ್ನು ಮತ್ತು ಅಲ್ಲಿ ಉತ್ತರಿಸುವುದನ್ನು ಗಮನ ಹರಿಸಬೇಕಾಗ್ತದೆ.
ಪತ್ರಿಕೆ 1ರಲ್ಲಿ ಏನೇನು ವಿಷಯಗಳನ್ನ ಕವರ್ ಮಾಡ್ತಾರೆ, ನಾವು ಹೇಗೆ ಅಧ್ಯಯನವನ್ನು ಇಟ್ಕೊಳ್ಬೇಕು, ಸಾಮಾನ್ಯವಾಗಿ ನಮ್ಮದು KPSCಯಲ್ಲಿ ಎಷ್ಟು ಮಾರ್ಕ್ಸಿಗೆ ನಮ್ಮದು ಪ್ರಿಲಿಮ್ಸ್ ಕ್ಲಿಯರ್ ಆಗ್ತದೆ, ಯಾವ ಥರ ಕ್ಲಿಯರ್ ಆಗ್ತದೆ ಅಂತ. ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರಲ್ಲಿ ಒಟ್ಟು 100 ಪ್ರಶ್ನೆ 200 ಅಂಕಗಳಿದ್ದು, ಪತ್ರಿಕೆ 2ರಲ್ಲೂ 100 ಪ್ರಶ್ನೆ 200 ಅಂಕಗಳಿದ್ದು, ಒಟ್ಟು 400 ಅಂಕಗಳಿಗೆ ತಾವುಗಳು ಪೂರ್ವಭಾವಿ ಪರೀಕ್ಷೆಯನ್ನು ಎದುರಿಸ್ತೀರಿ. ಮೊದಲನೇ ಪತ್ರಿಕೆಯಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಿಗೆ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಅಂದಾಜು ಹೆಚ್ಚು ಕಡಿಮೆಯಾಗಿ 40 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ 40 ಪ್ರಶ್ನೆಗಳು ಇರ್ತದೆ. ಅದರ ಹೊರತಾಗಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ ಅಂದರೆ ನಮ್ಮ ಈ ಇತರೆ ವಿಷಯಗಳನ್ನು ಸೇರಿಸಿ ಒಂದು 60 ಪ್ರಶ್ನೆಗಳು ಇರ್ತದೆ. ಅಂದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಒಂದು 40 ಕ್ವಶನ್ಸ್ ಇರುತ್ತೆ. ಆನಂತರ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ ಎಲ್ಲ ಸೇರಿ ಒಂದು 60 ಕ್ವಶನ್ಸ್ ಇರುತ್ತದೆ. ಅಂದರೆ 100 ಕ್ವಶನ್ಸ್ ಆಯಿತು, 200 ಮಾರ್ಕ್ಸ್ ಆಯಿತು. ಸಿಮಿಲರ್ಲಿ ಪತ್ರಿಕೆ 2ರಲ್ಲಿ ಸೈನ್ಸ್, ಬೇಸಿಕ್ ಸೈನ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೇರಿ ಒಂದು 30 ಪ್ರಶ್ನೆ ಇರ್ತದೆ. ಪತ್ರಿಕೆ 2ರ ಬಗ್ಗೆ ಬೇಸಿಕ್ ಸೈನ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೇರಿ ಒಂದು 30 ಪ್ರಶ್ನೆ ಇರ್ತದೆ. ಜೊತೆಗೆ ಮೆಂಟಲ್ ಎಬಿಲಿಟಿ, ಸ್ವಲ್ಪ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ಸ್ಗಳೆಲ್ಲ ಸೇರಿ ಒಂದು 30 ಪ್ರಶ್ನೆ ಇರ್ತದೆ. ಮೆಂಟಲ್ ಎಬಿಲಿಟಿ ನಾವೇನು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಆ್ಯಂಡ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ ಅಂತ ಏನು ಹೇಳ್ತೀವಿ ಅದೆಲ್ಲ ಸೇರಿ ಒಂದು 30 ಪ್ರಶ್ನೆಗಳು ಇರ್ತದೆ. ಪತ್ರಿಕೆ 2ರಲ್ಲಿ 60 ಅಂಕಗಳಿಗೆ ಇರ್ತದೆ. ಅತಿ ಮುಖ್ಯವಾಗಿ 2ನೇ ಪತ್ರಿಕೆಯಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳು ಇವನ್ನೆಲ್ಲವನ್ನು ಒಳಗೊಂಡಂತೆ ಕರ್ನಾಟಕದ ವಿದ್ಯಮಾನಗಳನ್ನು ಸೇರಿಸಿ ಒಂದು 40 ಪ್ರಶ್ನೆಗಳು ಇರ್ತದೆ. 40 ಪ್ರಶ್ನೆಗಳು ಅಂದರೆ 80 ಅಂಕಗಳಿರ್ತದೆ. ನಮ್ಮ ಸ್ಪರ್ಧಾರ್ಥಿಗಳು ಅತಿ ಮುಖ್ಯವಾಗಿ ಗಮನಿಸಬೇಕು ಏನಂತಂದರೆ, ಫಸ್ಟ್ ಪೇಪರಲ್ಲಿ 40 ಕ್ವಶನ್ಸು ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಇದ್ದು ಅಲ್ಲಿ ಒಂದು 80 ಮಾರ್ಕ್ಸ್ ಕವರ್ ಆಗ್ತದೆ. ಸೆಕೆಂಡ್ ಪೇಪರಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳು, ರಾಜ್ಯ ಪ್ರಚಲಿತ ವಿದ್ಯಮಾನಗಳು, ಆನಂತರ ರಾಜ್ಯ ಸರ್ಕಾರದ ಯೋಜನೆಗಳು ಎಲ್ಲ ಸೇರಿ 40 ಪ್ರಶ್ನೆಗಳಿದ್ದು ಅಲ್ಲಿ ಒಂದು 80 ಅಂಕಗಳು ಇರ್ತದೆ. ಅಂದರೆ ಫಸ್ಟ್ ಪೇಪರಲ್ಲಿ 80 ಮಾರ್ಕ್ಸು ಕರೆಂಟ್ ಅಫೇರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೆಕೆಂಡ್ ಪೇಪರು ಕೂಡ 80 ಮಾರ್ಕ್ಸು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು ಆಗಿರಲಿ, ಪ್ರಚಲಿತ ಘಟನೆಗಳಾಗಿರಲಿ ಡಿಪೆಂಡ್ ಆಗಿದೆ. ಅಂದರೆ ಒಟ್ಟಾರೆಯಾಗಿ 400 ಅಂಕಗಳಿಗೆ KS ಪೂರ್ವ ಪರೀಕ್ಷೆಯಲ್ಲಿ 400 ಮಾರ್ಕ್ಸಲ್ಲಿ 160 ಮಾರ್ಕ್ಸ್ ಬರೀ ಕರೆಂಟ್ ಅಫೇರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ನಮ್ಮ ಸ್ಪರ್ಧಾರ್ಥಿಗಳು ಅತಿ ಮುಖ್ಯವಾಗಿ ಪ್ರಚಲಿತ ಘಟನೆಗಳು ಅಥವಾ ಪ್ರಚಲಿತ ವಿದ್ಯಮಾನಗಳು, ರಾಜ್ಯ ಆಗಿರಲಿ, ರಾಷ್ಟ್ರ ಮಟ್ಟದ್ದಾಗಿರಲಿ, ಅಂತಾರಾಷ್ಟ್ರ ಮಟ್ಟದ್ದಾಗಿರಲಿ, ಈ 3 ಪ್ರಚಲಿತ ಘಟನೆಗಳ ವಿದ್ಯಮಾನಗಳನ್ನು ಅತಿ ಕುಲಂಕುಷವಾಗಿ ಗಮನಿಸುವ ಅವಶ್ಯಕತೆ ಇದೆ. ಪ್ರತಿನಿತ್ಯ ಹೆಚ್ಚು ಸಮಯವನ್ನು ಎದಕ್ಕೆ ಸ್ಪೆಂಡ್ ಮಾಡಬೇಕು ನಾವು ಅಂತಂದರೆ, ನೀವು ಈ ಕರೆಂಟ್ ಅಫೇರ್ಸ್ ಓದಲಿಕ್ಕೆ ಅಥವಾ ಪ್ರಚಲಿತ ಘಟನೆಗಳನ್ನು ತಿಳ್ಕೊಳ್ಳಿಕ್ಕೆ, ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಳಿಕ್ಕೆ ಹೆಚ್ಚು ಸಮಯವನ್ನು ಮೀಸಲಿಡಬೇಕು. ಹಾಗಾದರೆ ಈ KS ಪೂರ್ವಭಾವಿ ಪರೀಕ್ಷೆಯನ್ನು ಪಾಸ್ ಆಗಲಿಕ್ಕೆ ಟೋಟಲ್ 400 ಮಾರ್ಕ್ಸ್ ಆಯಿತು. ಕರೆಂಟ್ ಅಫೇರ್ಸ್ 160 ಮಾರ್ಕ್ಸು ಹೆಚ್ಚು ಕಡಿಮೆ ಕವರ್ ಆಗ್ತಾ ಇದೆ. ಇದ್ರ ಜೊತೆಗೆ ಸೈನ್ಸು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸ್ ಎಲ್ಲ ಸೇರಿ ಒಂದು 30 ಪ್ರಶ್ನೆ ಇರ್ತದೆ ಸೆಕೆಂಡ್ ಪೇಪರಲ್ಲಿ. ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಒಂದು 30 ಮಾರ್ಕ್ಸ್ ಇರ್ತದೆ. ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಎಲ್ಲ ಸೇರಿಸಿ 40 ಮಾರ್ಕ್ಸ್ ಇರ್ತದೆ. 40 ಕ್ವಶನ್ಸ್ ಇರ್ತದೆ, 60 ಮಾರ್ಕ್ಸಿಗೆ ಇರ್ತದೆ. ಪಾಸ್ ಆಗಬೇಕಾದ್ರೆ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು? KS ಪೂರ್ವಭಾವಿ ಪರೀಕ್ಷೆಯನ್ನು ಉತ್ತೀರ್ಣರಾಗಬೇಕಂದ್ರೆ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ಗಮನಿಸಬೇಕು. ಅಂದರೆ ನಮ್ಮ ಸ್ಟ್ರಾಟಜಿ ಹೇಗಿತ್ತು, ನಾವು KS ಪೂರ್ವಭಾವಿ ಪರೀಕ್ಷೆ ಬರೆದಾಗ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಿ KS ಪೂರ್ವಭಾವಿ ಪರೀಕ್ಷೆಯನ್ನು ತೊಗೊಂಡ್ವಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಶ್ವಲಿ ನಾವು ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ತಿದ್ವಿ. ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡೋದ್ರಿಂದ 160 ಅಂಕಗಳಿಗೆ ನಾವು ನೇರವಾಗಿ ಕವರ್ ಮಾಡಿರೋ ಥರ ಬರ್ತಿತ್ತು. ಈಗ ನಮ್ಮದು ಎವರೇಜ್ ಪಾಸ್ ಆಗಲಿಕ್ಕೆ ನಮ್ದು ಎವರೇಜ್ ಎಷ್ಟಿದೆ? ನಾನೀಗ 2015 ನಮ್ಮ ಬ್ಯಾಚ್ 2014 ನೋಟಿಫಿಕೇಶನ್ ಆಗಿರಲಿ, 2015 ನೋಟಿಫಿಕೇಶನ್ ಆಗಿರಲಿ, ಈಗ ಬರೆದಿರತಕ್ಕಂಥ ನೋಟಿಫಿಕೇಶನ್ ಆಗಿರಲಿ, ಈ ಎಲ್ಲ ಮೂರು ಹೊಸ ಅಂದರೆ ಹೊಸ ಪಠ್ಯಕ್ರಮದ ಅನುಗುಣವಾಗಿರ್ತಕ್ಕಂಥ ಈ KS ಪರೀಕ್ಷೆಗಳನ್ನೆಲ್ಲವನ್ನು ಗಮನಿಸಿದಾಗ 400ಗೆ ನಮ್ಮಲ್ಲಿ 200, 210, 220ರವರೆಗೆ, 220, 225ರವರೆಗೆ ಜನರಲ್ ಮೆರಿಟಲ್ಲಿ ನಾವು ಪೂರ್ವಭಾವಿ ಪರೀಕ್ಷೆಯನ್ನು ಪಾಸ್ ಆಗ್ತೀವಿ. ಅಂದರೆ ಮೋರ್ ಆರ್ ಲೆಸ್ 50-55% ಆಫ್ ದಿ ಟೋಟಲ್ ಮಾರ್ಕ್ಸ್ ತೊಗೊಂಡ್ರೆ ಪ್ರಿಲಿಮ್ಸಲ್ಲಿ, ಅಂದರೆ ಒಟ್ಟು 400ಕ್ಕೆ 200, 220, 230ರವರೆಗೆ ನೀವು ಮಾರ್ಕ್ಸ್ ತೆಗೆದ್ರೆ ಪೂರ್ವಭಾವಿ ಪರೀಕ್ಷೆಯನ್ನು ಸರಳವಾಗಿ ಪಾಸ್ ಆಗ್ಬೋದು ಅಂತ. ಹಾಗಾದರೆ ನಿಮಗೆ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು, ಹೇಗೆ ಉತ್ತರಿಸಬೇಕು, ನಮ್ಮದು ಎಬಿಲಿಟಿ
ಅಂದ್ರೆ ಅಥವಾ ನಮ್ಮದು ಸ್ಟ್ರಾಟಜಿ ಎಲ್ಲಿ ಜಾಸ್ತಿ ಫೋಕಸ್ ಆಗಿರಬೇಕು ಅನ್ನೋದನ್ನ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಪತ್ರಿಕೆ 1ರಲ್ಲಿ ಅತಿ ಮುಖ್ಯವಾಗಿ ಗಮನ ಹರಿಸಬೇಕಾಗಿದ್ದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್. ನಾವು ಕನ್ನಡದಲ್ಲಿ ಒಂದು ಪ್ರಜಾವಾಣಿ ಪತ್ರಿಕೆಯನ್ನು ರೆಫರ್ ಮಾಡ್ತಾ ಇದ್ವಿ, ದ ಹಿಂದೂ ನ್ಯೂಸ್ ಪೇಪರನ್ನು ಇಂಗ್ಲೀಷಿಂದ ರೆಫರ್ ಮಾಡ್ತಾ ಇದ್ವಿ. ಆನಂತರ GK ಟುಡೇ ಅಂತ ಒಂದು ಆನ್ಲೈನ್ ಮ್ಯಾಗಝಿನ್ ಬರ್ತಾ ಇತ್ತು, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನು ರೆಫರ್ ಮಾಡ್ತಾ ಇದ್ವಿ. ಆನಂತರ ನಮಗೆ ಆನ್ಲೈನ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಆನ್ಲೈನಲ್ಲಿ ಒಬ್ಬರು ರಾವ್ ಅಂತೇಳಿ ಒಬ್ಬರು ಪ್ರೊಫೆಸರ್ ಪಾಠ ಮಾಡ್ತಾ ಇದ್ರು. ಅವತ್ತು ನಮಗೆ ಆನ್ಲೈನ್ ವಿಡಿಯೋಸ್ ಬರ್ತಿತ್ತು. ಆ ವಿಡಿಯೋಸ್ ಇವತ್ತಿನ ದಿನದಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಗಿರ್ಬೋದು, ಸ್ಟೇಟ್ ಇಶ್ಯೂಸ್ ಆಗಿರ್ಬೋದು, ತುಂಬ ಆನ್ಲೈನ್ ಕ್ಲಾಸ್ಗಳು ಅವೈಲೇಬಲ್ ಇದ್ದಾವೆ, ತುಂಬ ಯೂಟ್ಯೂಬ್ ಕ್ಲಾಸ್ಗಳು ಅವೈಲೇಬಲ್ ಇದ್ದಾವೆ. ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಆನ್ಲೈನ್ ಕ್ಲಾಸ್ಗಳು, ಯೂಟ್ಯೂಬ್ ಕ್ಲಾಸ್ಗಳು ಕಂಟಿನ್ಯೂಸ್ ಆಗಿ ಅದರ ಮೇಲೆ ಫೋಕಸ್ ಮಾಡಿದರೆ, ನೀವು ಬರೀ ಯೂಟ್ಯೂಬ್ ಕ್ಲಾಸ್, ಆನ್ಲೈನ್ ಕ್ಲಾಸ್ ನೋಡಿಬಿಟ್ರೆ ಸಾಲದು. ಅದುಗಳನ್ನು ನೀವು ಅದ್ರ ಜೊತೆ ಕೂತ್ಕೊಂಡು ನೀವು ನೋಟ್ಸ್ ಮಾಡ್ತಾ ಸ್ಟಾರ್ಟ್ ಮಾಡಬೇಕು. ಅಂದರೆ ನೀವು ಒಂದು ಯೂಟ್ಯೂಬ್ ಕ್ಲಾಸ್ ಸ್ಟಾರ್ಟ್ ಮಾಡಿದರೆ ನೀವು ಅದ್ರ ಮುಂದೆ ಅದನ್ನು ಆನ್ ಮಾಡಿ ಅದ್ರ ಮುಂದೆ ನೀವು ನೋಟ್ಸ್ ಮಾಡ್ತಾ ಸ್ಟಾರ್ಟ್ ಮಾಡಬೇಕು. ಅದನ್ನೆಲ್ಲನೂ ರೆಫರ್ ಮಾಡಿ ಇಟ್ಕೋಬೇಕು, ನೋಟ್ಸ್ ಮಾಡಿ ಇಟ್ಕೋಬೇಕು. ನಾವು ಅವತ್ತು ನಮ್ಮ ಸ್ಟ್ರಾಟಜಿ ಹೇಗಿತ್ತು ಅಂತಂದರೆ, ನಾವು ಈ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು, ವಿಡಿಯೋಸನ್ನು ನೋಡಿದರೆ ಅವುಗಳನ್ನು ನೋಟ್ಸ್ ರೂಪದಲ್ಲಿ ಬರೆದು ನಮ್ಮ ರೆಫರೆನ್ಸಿಗೆ ಹೇಗೆ ಬೇಕು ಹಾಗೆ ನೋಟ್ಸ್ ಮಾಡ್ತಾ ಇದ್ವಿ. ಪ್ರಜಾವಾಣಿ ಪತ್ರಿಕೆಯನ್ನು ಕೂಡ ನಾವು ನೋಟ್ಸ್ ಮಾಡಿ ಇಟ್ಕೋತಾ ಇದ್ವಿ. ಆನಂತರ ಹಿಂದೂ ಪತ್ರಿಕೆಯಲ್ಲಿ ಏನು ಬರುತ್ತೆ ಅದನ್ನೆಲ್ಲ ನೋಟ್ಸ್ ಮಾಡಿ. ಈಗ ಕೆಲವೊಂದು ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಏನು ಅಭ್ಯಾಸ ಇದೆ ಅಂತಂದರೆ, ಈ ಪೇಪರಿಂದ ನೋಟ್ಸ್ ಮಾಡೋದಿಲ್ಲ, ಪೇಪರ್ನ ಕಟ್ ಮಾಡಿ ನೋಟ್ಬುಕ್ಕಿಗೆ ಅಂಟಿಸ್ಬಿಡ್ತಾರೆ. ದಯಮಾಡಿ ಪೇಪರ್ನ ಕಟ್ ಮಾಡಿ ನೋಟ್ಬುಕ್ಕಿಗೆ ಅಂಟಿಸೋದು ಬೇಡ. ಅದರಲ್ಲಿ ಏನು ಆ್ಯಸ್ ಗುಡ್ ಆ್ಯಸ್ ಪೇಪರಲ್ಲಿ ಇರೋದನ್ನು ನೀವು ವಾಪಸ್ ಒಂದು ಕಡೆ ತೊಗೊಂಡು ಬಂದಂಗೆ ಆಗ್ತದೆ. ಒಂದು ಪತ್ರಿಕೆಯಲ್ಲಿ ಬಂದಿರೋ ವಿಷಯವನ್ನು ನೋಡಿಕೊಂಡು, ಎಕ್ಸಾಂಪಲ್ ಇವತ್ತಿನ ಪತ್ರಿಕೆಯನ್ನು ನಾನು ಬೆಳಿಗ್ಗೆ ಗಮನಿಸಿದಾಗ, ಈ ಪಶ್ಚಿಮ ಘಟ್ಟದ ಹಲವು ತಾಲೂಕುಗಳಲ್ಲಿ ಭೂಕುಸಿತ ಅಂತ ಬರ್ತಾ ಇದೆ, ದರೆ ಕುಸಿದು ತಲ್ಲಣಿಸಿದ ಬದುಕು ಅಂತ ಫಸ್ಟ್ ನ್ಯೂಸ್ ಪೇಪರ್ ಹೆಡ್ಲೈನಲ್ಲೇ ಇದೆ. ಪಶ್ಚಿಮ ಘಟ್ಟ ಅಂತ ಬಂತು ಅಂದ ತಕ್ಷಣ ನಮ್ಮ ವಿದ್ಯಾರ್ಥಿಗಳ ಸ್ಟಡಿ ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ತೀನಿ, ಒಂದು 2 ಮಾತಲ್ಲಿ ಹೇಳ್ತೀನಿ. ಪಶ್ಚಿಮ ಘಟ್ಟಗಳು ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಇದ್ದಾವೆ, ನಮ್ಮ ರಾಜ್ಯದಲ್ಲಿ ಪಶ್ಚಿಮ ಘಟ್ಟ ಎಷ್ಟಿದೆ, ಪಶ್ಚಿಮ ಘಟ್ಟದ ವಿಸ್ತೀರ್ಣ ಎಷ್ಟು, ಪಶ್ಚಿಮ ಘಟ್ಟದಲ್ಲಿ ಯಾವ್ಯಾವ ತಾಲೂಕುಗಳು ಕವರ್ ಆಗ್ತವು, ನಮ್ಮ ಜಿಲ್ಲೆಗಳಲ್ಲಿನ ಯಾವ ತಾಲೂಕುಗಳು ಕವರ್ ಆಗ್ತವು, ಆನಂತರ ಪಶ್ಚಿಮ ಘಟ್ಟದಲ್ಲಿನ ಪ್ರಮುಖ ಪ್ರಭೇದಗಳು ಯಾವುವು, ಪಶ್ಚಿಮ ಘಟ್ಟದಲ್ಲಿ ಕೆಲವೊಂದಿಷ್ಟು ರಿಸರ್ವ್ ಪಾರ್ಕ್ಗಳು, ನ್ಯಾಷನಲ್ ಪಾರ್ಕ್ಗಳು ಬರ್ತವೆ, ಯಾವ್ಯಾವ ರಾಜ್ಯದಲ್ಲಿ ಅಂಥ ನ್ಯಾಷನಲ್ ಪಾರ್ಕ್ಗಳು ಬರ್ತವೆ, ಯಾವ ವನ್ಯಜೀವಿಗಳ ಸಂರಕ್ಷಿತ ತಾಣಗಳಲ್ಲಿದ್ದಾವೆ, ಎಲ್ಲ ಆ್ಯಂಗಲಲ್ಲಿ ಅಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಹೇಗಿದೆ, ಅಲ್ಲಿ ಜನಜೀವನ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಜಿಯೋಗ್ರಫಿ ಹೇಗಿರ್ತದೆ, ಅಲ್ಲಿ ಉದಯಿಸುವ ನದಿಗಳು ಯಾವುವು, ಅಲ್ಲಿ ಏನಾದರೂ ಅಣೆಕಟ್ಟುಗಳಿದಾವ, ಜಲವಿದ್ಯುತ್ ಸ್ಥಾವರಗಳಿದಾವ, ಈ ಇತ್ತೀಚೆಗೆ ಆಗ್ತಿರ್ತಕ್ಕಂಥ ಇವನ್ನ ಒಂದು ಸೈಡ್ ಸ್ಟಡಿಗೋಸ್ಕರ ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ ಎಲ್ಲ ಆಸ್ಪೆಕ್ಟಲ್ಲೂ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಆಸ್ಪೆಕ್ಟಲ್ಲೂ ಕೂಡ ಪಶ್ಚಿಮ ಘಟ್ಟಗಳ ಪ್ರಾಮುಖ್ಯತೆಯನ್ನು, ಪಶ್ಚಿಮ ಘಟ್ಟಗಳ ಒಂದು ಹರಿವನ್ನು ಸಂಪೂರ್ಣವಾಗಿ ನೀವು ನೋಟ್ಸನ್ನು ತಯಾರಿಸಬೇಕು. ಅಂದರೆ ನೋಟ್ಸನ್ನು ಬರಿಬೇಕು. ಎಲ್ಲ ಪುಸ್ತಕಗಳನ್ನ ಏಕಕಾಲಕ್ಕೆ ತಗೋಬೇಕು. ಪಶ್ಚಿಮ ಘಟ್ಟಗಳ ಬಗ್ಗೆ ಏನು ಕಾನೂನುಗಳು ಆಗಿದ್ದಾವೆ, ಪಶ್ಚಿಮ ಘಟ್ಟಗಳ ಮೇಲೆ ಏನು ವರದಿಗಳು ಬಂದಿದ್ದಾವೆ, ಪಶ್ಚಿಮ ಘಟ್ಟಗಳ ಕುರಿತು ಏನು ಅಧ್ಯಯನ ವರದಿಗಳಲ್ಲಿ ಏನನ್ನು ಉಲ್ಲೇಖಿಸಲಾಗಿದೆ, ಸರ್ಕಾರ ಅವನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ಯಾವುದನ್ನು ಕೈ ಬಿಡ್ತೀವಿ, ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅಂತ ಪ್ರಯತ್ನ ಪಡ್ತಿದ್ದಾರೆ, ಎಲ್ಲವನ್ನೂ ಕೂಡ ನೀವು ನಿಮ್ಮ ವೈಯಕ್ತಿಕ ನೋಟ್ಸ್ ಮಾಡ್ತಾ ಹೋಗಬೇಕು, ಬರಿತಾ ಹೋಗಬೇಕು. ಅಂದಾಗ ಮಾತ್ರ ಆ ಪಶ್ಚಿಮ ಘಟ್ಟಗಳ ಮೇಲೆ ಇಲ್ಲಿ ಪತ್ರಿಕೆಯಲ್ಲಿ ಇವತ್ತು ಪಶ್ಚಿಮ ಘಟ್ಟದ ದರೆ ಕುಸಿತದ ಬಗ್ಗೆನೇ ಪ್ರಶ್ನೆ ಬರಬೇಕಂತೇನಿಲ್ಲ. ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಂಥ ಕಾನೂನಾತ್ಮಕ ಪ್ರಶ್ನೆಗಳು ಬರ್ಬೋದು, ಅಥವಾ ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಂಥ ಭೌಗೋಳಿಕ ಪ್ರಶ್ನೆಗಳು ಅಂದರೆ ಜಿಯೋಗ್ರಫಿಯಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು. ಹೀಗಾಗಿ ಒಂದ್ಸರಿ ಅದು ಪಶ್ಚಿಮ ಘಟ್ಟ ಅಂತ ಇವತ್ತು ಚಾಲ್ತಿಯಲ್ಲಿದೆ ಅಂತಂದರೆ, ದರೆ ಕುಸಿತಕ್ಕಾಗಲಿ ಇನ್ಯಾವುದೋ ಇದಕ್ಕಾಗಲಿ ಅದು ಪಶ್ಚಿಮ ಘಟ್ಟ ಇವತ್ತು ಪತ್ರಿಕೆಯಲ್ಲಿದೆ ಅಂದರೆ, ಅದನ್ನು ಹಿಂದ್ಗಡೆ ಇರತಕ್ಕಂಥ ಎಲ್ಲ ಮಾಹಿತಿಯನ್ನು, ಸಮಗ್ರ ಮಾಹಿತಿಯನ್ನು ತಯಾರಿಸಿ ಅಧ್ಯಯನ ಮಾಡೋದು ಅತಿ ಅವಶ್ಯಕವಾಗಿದೆ. ಜೊತೆಗೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ಕೋವಿಡ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇಲ್ಲೊಂದು ಕಡೆ ಜಲ ಇಂಜಿನಿಯರಿಂಗ್ ಗೊತ್ತಿರಲಿ ಅಂತ ಹೇಳಿದ್ದಾರೆ. ಅಂದರೆ ಪಶ್ಚಿಮ ಘಟ್ಟದಲ್ಲಿ ಒಂದು ವರ್ಷಕ್ಕೆ ಮಳೆ ಎಷ್ಟು ಬೀಳ್ತದೆ, ಹೇಗಿರ್ತದೆ ಅಂತ, ಇದ್ರ ಬಗ್ಗೆ ಎಲ್ಲ ಹೊಸ ಹೊಸ ಟರ್ಮಿನಾಲಜಿಸ್ಗಳು ಬಂದಾಗ ಅವ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಬೇಕು. ಆನ್ಲೈನಲ್ಲಿ ಸರ್ಚ್ ಮಾಡಬೇಕು, ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು, ಗೂಗಲಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ನೋಟ್ಸನ್ನು ಮಾಡಬೇಕು. ನೋಟ್ಸ್ ತಯಾರಿಸಿ ಅದನ್ನು ಎವ್ರಿ ಡೇ ನೀವು ಮಾರ್ನಿಂಗ್ ಅದನ್ನು ರಿಕಾಲ್ ಮಾಡ್ತಾ ಇರಬೇಕು. ಇಲ್ಲಿ ಪತ್ರಿಕೆ ಈ ನ್ಯೂಸ್ ಪೇಪರಲ್ಲಿ 4ನೇ ಪೇಜಲ್ಲಿ ಇವತ್ತು ಏನು ಹೇಳಿದ್ದಾರೆ ಅಂತಂದರೆ, ಜಲಾಶಯದ ಬಗ್ಗೆ ಮಾತಾಡಿದ್ದಾರೆ. ಜಲಾಶಯದ ಬಗ್ಗೆ ಅಂದರೆ ಎಲ್ಲ ಜಲಾಶಯದ ಬಗ್ಗೆ ಕೊಟ್ಟಿದ್ದಾರೆ. KRS ಇರ್ಬೋದು, ಹಾರಂಗಿ ಇರ್ಬೋದು, ಕಬಿನಿ ಇರ್ಬೋದು, ಹೇಮಾವತಿ, ಮಲಪ್ರಭಾ, ತುಂಗಭದ್ರಾ,
ಘಟಪ್ರಭಾ ಈ ಜಲಾಶಯಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ. ಯೂಶಲಿ ನಮ್ಮ ಮಳೆಗಾಲದಲ್ಲಿ ಜಲಾಶಯಗಳ ಬಗ್ಗೆ ಪತ್ರಿಕೆಯಲ್ಲಿ ಮಾಹಿತಿ ಬರ್ತದೆ. ಏನೇನು ಓದಬೇಕು ನಮ್ಮ ವಿದ್ಯಾರ್ಥಿಗಳು, ಯಾವ ರೀತಿ ಅದನ್ನ ಸರ್ಚ್ ಮಾಡಬೇಕು ಇನ್ಫಾರ್ಮೇಶನ್ ಅನ್ನು. ಸೊ ಕರ್ನಾಟಕದಲ್ಲಿ ಹಾಗಾದ್ರೆ ಎಷ್ಟು ಜಲಾಶಯಗಳಿದ್ದಾವೆ, ಕರ್ನಾಟಕದ ಜಲಾಶಯಗಳು ಯಾವ್ಯಾವ ನದಿಗೆ ಅಡ್ಡಲಾಗಿ ಅವನು ಕಟ್ಟಿದ್ದಾರೆ, ಅವ್ರ ಕೆಪಾಸಿಟಿ ಎಷ್ಟು, ಆ ಜಲಾಶಯದ್ದು ಕ್ಯಾಚ್ಮೆಂಟ್ ಏರಿಯಾ ಎಲ್ಲಿ ಬರ್ತದೆ, ಎಷ್ಟು ಕ್ಯಾಚ್ಮೆಂಟ್ ಏರಿಯಾ ಬರ್ತದೆ, ಆ ಜಲಾಶಯದ ಲಾಭವನ್ನು ಪಡಿತಕ್ಕಂಥ ಜಿಲ್ಲೆಗಳು ಯಾವುವು, ಅಥವಾ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜಲಾಶಯದ ಲಾಭ ಪಡೆಯುವ ನೆರೆಯ ರಾಜ್ಯಗಳು ಯಾವುವು, ಜಲಾಶಯದೊಂದಿಗೆ ಇರತಕ್ಕಂಥ ವಿವಾದಗಳು ಏನು, ಇವನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು. ಇದು ಒಂದು ಭಾಗ. ಇನ್ನೊಂದು, ಜಲಾಶಯವನ್ನು ನೀವು ನೇರವಾಗಿ ಅಧ್ಯಯನ ಮಾಡೋದಾದರೆ ಆ ಜಲಾಶಯದಲ್ಲಿ ಎಷ್ಟು ಹೈಡ್ರಾಲಿಕ್ ಪವರ್ ಪ್ಲಾಂಟ್ ಇರುತ್ತೆ, ಎಷ್ಟು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗ್ತಾ ಇದೆ ಒಂದು ಡ್ಯಾಮಿಂದ, ಆನಂತರ ಎಷ್ಟು ಕ್ಯೂಸೆಕ್ಸ್ ಅಂದ್ರೆ ಏನು, ನೀರು ಒಳಹರಿವು ಬರ್ತಿರ್ತದೆ, ಕ್ಯೂಸೆಕ್ಸ್ ಅಂದ್ರೇನು, ಒಂದು ಕ್ಯೂಸೆಕ್ಸ್ ಎಷ್ಟು ಕ್ಯೂಸೆಕ್ಸ್ ನೀರು ಒಂದು ದಿನ ಬಂದರೆ ಅದು TMC ಆಗ್ತದೆ. ಒಂದು TMC ಅಂದರೆ ಎಷ್ಟು ವಾಟರ್, 1000 ಕ್ಯೂಬಿಕ್ ಫೀಟ್ ಆಫ್ ವಾಟರ್ ಅಂದರೆ ಎಷ್ಟು ವಾಟರ್ ಇರ್ತದೆ. ಹೀಗೆ ನೀವು ಅದನ್ನು ಸಂಪೂರ್ಣ ಅಧ್ಯಯನವನ್ನು ಮಾಡಬೇಕು. ಆ ಪರ್ಟಿಕ್ಯುಲರ್ ಡ್ಯಾಮ್ದು ಕೆಪಾಸಿಟಿ ಎಷ್ಟು, ಈ ಎಲ್ಲವನ್ನು ನೀವು ಸಂಪೂರ್ಣವಾಗಿ ನೋಟ್ಸ್ ಬರಿತಾ ಹೋದಾಗ ನಿಮ್ಮ ಅಧ್ಯಯನ ಪೂರ್ಣಗೊಳ್ತದೆ. ಕೇವಲ ಪತ್ರಿಕೆಯಲ್ಲಿ ಬಂದಿರೋ ವಿಷಯವನ್ನು ಮಾತ್ರ ನೀವು ಹೆಡ್ಲೈನ್ಗಳನ್ನು ಓದಿ ಅಲ್ಲಿ ಏನಿದೆ ಪೇಪರಲ್ಲಿ ಅಷ್ಟನ್ನೇ ಓದಿಬಿಟ್ರೆ ಅದು ಸಂಪೂರ್ಣ ಅಧ್ಯಯನ ಅನಿಸ್ಕೊಳ್ಳೋದಿಲ್ಲ. ಹೀಗಾಗಿ ಯಾವುದೇ ಒಂದು ವಿಷಯ ಪತ್ರಿಕೆಯಲ್ಲಿ ಬಂದರೆ ಅದರ ಹಿಂದ್ಗಡೆ ಇರೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಮತ್ತು ಅದನ್ನು ನೋಟ್ಸ್ ರೂಪದಲ್ಲಿ ತಯಾರು ಮಾಡಬೇಕು. ಯೂಶುವಲಿ ನಮಗೆ ದಿನಪತ್ರಿಕೆಯಲ್ಲಿ ಅವಶ್ಯಕತೆ ಇರೋದಕ್ಕಿಂತ ಅವಶ್ಯಕತೆ ಇಲ್ಲದ್ದು ಜಾಸ್ತಿ ಇರ್ತದೆ. ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಷಯದ ಮೇಲೆ ನಮ್ಮ ವಿದ್ಯಾರ್ಥಿಗಳು ಗಮನ ಹರಿಸಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಫ್ರಂಟ್ ಪೇಜ್ ಆದಮೇಲೆ ಸೆಕೆಂಡ್ ಪೇಜಲ್ಲಿ ಮತ್ತು ಥರ್ಡ್ ಪೇಜಲ್ಲಿ ಏನಿರುತ್ತೆ, ಲೋಕಲ್ ಸ್ಥಳೀಯ ವಿಷಯಗಳ ಬಗ್ಗೆ ಇರುತ್ತೆ. ಅದು ನಮಗೆ ಅವಶ್ಯಕತೆ ಇರೋದಿಲ್ಲ. ಆಯಾ ಜಿಲ್ಲೆಗಳ ಸ್ಥಳೀಯ ವಿಷಯವನ್ನು ಒಳಗೊಂಡಿರುತ್ತೆ, ಅದು ನಮಗೆ ಅವಶ್ಯಕತೆ ಇರೋದಿಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಡಬೇಕು. ಈ ಫಾರ್ ಎಕ್ಸಾಂಪಲ್ ಇವತ್ತಿನ 5ನೇ ಪುಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಪತ್ರಿಕೆ ಇದರಲ್ಲಿ ಪುಟದಲ್ಲಿ ಮೇಕೆದಾಟು ಯೋಜನೆಯ ಬಗ್ಗೆ ಮಾತಾಡಿದ್ದಾರೆ. ಈ ನಮ್ಮ ಕರ್ನಾಟಕದ ಮಾಜಿ IPS ಅಧಿಕಾರಿ, ಇವತ್ತು ಪ್ರಸ್ತುತ ತಮಿಳುನಾಡಿನ ಅಲ್ಲಿ ರಾಜಕಾರಣಿ ಆಗಿರ್ತಕ್ಕಂಥ ಅಣ್ಣಾಮಲೈ ಅವರು ಮೇಕೆದಾಟು ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಮೇಕೆದಾಟು ಯೋಜನೆಯನ್ನು ಮಾಡ್ತಿರ್ತೀವಿ ಅಂತ ನಾವು ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ಎಲ್ಲಿ ಬರುತ್ತೆ, ಯಾವ ನದಿಗೆ ಬರುತ್ತೆ, ಆ ಯೋಜನೆಯಿಂದ ಯಾರ್ಯಾರು ಎಷ್ಟೆಷ್ಟು ಲಾಭವನ್ನು ಪಡಿತಾರೆ, ಯಾಕೆ ಈ ರೀತಿ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಮೇಕೆದಾಟು ವಿವಾದ ಇದೆ, ಇದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು ಮತ್ತು ನೋಟ್ಸ್ ಮಾಡಬೇಕು ಮತ್ತು ಅದನ್ನು ಬರೆದಿ ಪ್ರತಿದಿನ ಅದನ್ನು ಮನನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಇದು ಏನಂತಂದರೆ, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ ಏನೇನು ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ಪಟ್ಟಿ ಮಾಡಿದ್ದಾರೆ ಇವತ್ತಿನ ಪತ್ರಿಕೆಯಲ್ಲಿ. ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇದು ಪತ್ರಿಕೆ 2ರಲ್ಲಿ ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕರ್ನಾಟಕ ಸರ್ಕಾರದ ಯೋಜನೆಗಳ ಬಗ್ಗೆ ಅಂದರೆ ಸ್ವಯಂ ಉದ್ಯೋಗ ಯೋಜನೆ ಬಗ್ಗೆ ಹೇಳಿದ್ದಾರೆ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬಗ್ಗೆ ಹೇಳಿದ್ದಾರೆ, ಮೈಕ್ರೋ ಕ್ರೆಡಿಟ್ ಯೋಜನೆ ಬಗ್ಗೆ ಹೇಳಿದ್ದಾರೆ, ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಹೇಳಿದ್ದಾರೆ, ಭೂ ಒಡೆತನ ಯೋಜನೆ ಬಗ್ಗೆ ಹೇಳಿದ್ದಾರೆ. ಅಂದರೆ ಸರ್ಕಾರದ ಯೋಜನೆಗಳನ್ನ, ಸರ್ಕಾರದ ಅಡ್ವರ್ಟೈಸ್ಮೆಂಟ್ಗಳು, ಜಾಹೀರಾತು, ಸರ್ಕಾರದಿಂದ ನೇರವಾಗಿ ಇಲಾಖಾ ಜಾಹೀರಾತುಗಳನ್ನು ಕೂಡ ಪತ್ರಿಕೆಯಲ್ಲಿ ಬಂದಿರ್ತದೆ. ಈ ಜಾಹೀರಾತನ್ನು ನೋಡಿ ಇಷ್ಟಕ್ಕೆ ನಿಲ್ಲಿಸಬಾರ್ದು. ನಾವು ಕಂಪ್ಲೀಟ್ ಅದ್ರ ಹಿಂದ್ಗಡೆ ಇರ್ತಕ್ಕಂಥದ್ದನ್ನು ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡಬೇಕು. ನಾನು ಇದನ್ನು ಸೆಕೆಂಡ್ ಪೇಪರಲ್ಲಿ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಏನು ಫಸ್ಟ್ ಪೇಪರಲ್ಲಿ ಏನು ಮಾತಾಡ್ತಾ ಇದ್ದೀನಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಸಂಬಂಧಪಟ್ಟಂತೆ ಒಂದು ಪೇಜ್ ನಂಬರ್ 7ರಲ್ಲಿ ಇವತ್ತಿನ ಪತ್ರಿಕೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಗಡಿ ಸಂಘರ್ಷ, ಅಸ್ಸಾಂ ಮಿಜೋರಾಂ ನಡುವೆ ಗಡಿ ಸಂಘರ್ಷದ ಬಗ್ಗೆ ಹೇಳಿದ್ದಾರೆ. ಅಸ್ಸಾಂ ಮುಖ್ಯಮಂತ್ರಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ. ಈ ಗಡಿ ಸಂಘರ್ಷಗಳು ಇವೆಲ್ಲ ನಮಗೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಅರ್ಥ ಆಗಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟವಾಗಿ ಅರ್ಥೈಸ್ಕೊಳ್ಬೇಕು. ಈ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ನೀವೇನಾದರೂ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮೊದಲು ನಮ್ಮ ದೇಶದಲ್ಲಿನ ರಾಜ್ಯಗಳು ಎಲ್ಲೆಲ್ಲಿ ಅದಾವು ಅನ್ನೋದನ್ನು ನಿಮಗೆ ಕಣ್ಮುಂದೆ ನೋಡಿದ ತಕ್ಷಣ ಅದು ಗೊತ್ತಾಗಬೇಕು. ಈಶಾನ್ಯ ರಾಜ್ಯಗಳು ಅಸ್ಸಾಂ, ಮಿಜೋರಾಂ, ತ್ರಿಪುರಾ, ಮೇಘಾಲಯ ಅವೆಲ್ಲ ಎಲ್ಲಿ ಬರ್ತವೆ, ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ್, ಆನಂತರ ಛತ್ತೀಸ್ಗಢ, ಪಶ್ಚಿಮ ಬಂಗಾಳ ಎಲ್ಲಿ ಬರ್ತವೆ, ಇವು ಒಂದಕ್ಕೊಂದು ಯಾವ ಟಚ್ ಆಗಿದಾವು, ಯಾವ್ಯಾವ ಗಡಿಗಳು ಹೊಂದ್ಕೊಂಡಿದ್ದಾವೆ, ಇವುಗಳನ್ನು ನೋಡಿದ ತಕ್ಷಣ ನಮಗೆ ಒಂದು ಇಮ್ಯಾಜಿನೇಷನ್ ಬರಬೇಕು. ಇದು ನಮ್ಮದು ಭಾರತದ ಭೂಪುಟ, ಈ ಭೂಪುಟದಲ್ಲಿ ಈ ರಾಜ್ಯಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಜಿಯೋಗ್ರಫಿಕಲಿ ಈ ರಾಜ್ಯಗಳು ಈಶಾನ್ಯ ಭಾರತದಲ್ಲಿ ಇದ್ದಾವೆ, ದಕ್ಷಿಣ ಭಾರತದಲ್ಲಿ ಬರ್ತವೆ, ಅಥವಾ ಈ ಕಡೆ ವಾಯುವ್ಯ ಕಡೆ ಬರ್ತವೆ ಅನ್ನೋದು ಕಲ್ಪನೆ ಬರಬೇಕು ತಕ್ಷಣ ನಮಗೆ. ಅಂದರೆ ಮಾತ್ರ
ಭಾರತದ ರಾಜಕೀಯ ಆಗಿರ್ಬೋದು, ಭಾರತದ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ಭಾರತದ ಇತಿಹಾಸ ಆಗಿರ್ಬೋದು, ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಿಮಗೆ ಭಾರತದ ಭೂಪುಟ ಪರಿಚಯ ಇಲ್ಲದೇ ಹೊರತು ಭಾರತದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ. ಹೀಗಾಗಿ ಭಾರತದ ಭೂಪುಟದ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಇರಬೇಕು. ಸಿಮಿಲರ್ಲಿ ಇಂಟರ್ನ್ಯಾಷನಲ್ ಇಶ್ಯೂಸ್ ಅರ್ಥ ಆಗಬೇಕು ಅಂತಂದ್ರೆ, ನಮಗೆ ಅಂತಾರಾಷ್ಟ್ರ ಮಟ್ಟದ ಇಶ್ಯೂಸ್ ಎಲ್ಲವೂ ತಿಳಿಬೇಕು ಅಂತಂದ್ರೆ ಜಾಗತಿಕ ಭೂಪುಟದ ಬಗ್ಗೆ ಸಂಪೂರ್ಣ ಪರಿಚಯ ಇರಬೇಕು. ಸಂಪೂರ್ಣ ಪರಿಚಯ ಅಂದ್ರೆ ಹೇಗಿರಬೇಕು? ಸೇ ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ದೇಶ ಚೀಲಿ ಅಂತ ಮಾತಾಡ್ತಾ ಇರ್ತೀವಿ, ಅರ್ಜೆಂಟೀನಾ ಅಂತ ಮಾತಾಡ್ತಾ ಇರ್ತೀವಿ, ಆನಂತರ ಪೆರು ಅಂತ ಮಾತಾಡ್ತಾ ಇರ್ತೀವಿ, ವೆನಿಜುಲಾ ಅಂತ ಮಾತಾಡ್ತೀವಿ. ಇವು ಯಾವ ಕಾಂಟಿನೆಂಟಲ್ಲಿ ಬರ್ತವೆ ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ತುಂಬ ಕಷ್ಟ ಆಗ್ತದೆ. ಕೊನೆ ಪಕ್ಷ ನಿಮಗೆ ನಮ್ಮ ಒಟ್ಟು ರಾಷ್ಟ್ರಗಳಲ್ಲಿ ಒಂದು 150 ರಾಷ್ಟ್ರಗಳನ್ನಾದರೂ, ಅತ್ಯಂತ ಮುಖ್ಯ ಏನು ಸುದ್ದಿಲಿ ಇರ್ತಕ್ಕಂಥ 150 ರಾಷ್ಟ್ರಗಳನ್ನಾದರೂ ಭೂಪಟದ ಮೇಲೆ ಗುರುತಿಸ್ಲಿಕ್ಕೆ ಬರಬೇಕು. ಯಾವ ಕಾಂಟಿನೆಂಟಲ್ಲಿ ಬರ್ತಾವೆ, ಹೇಗೆ ಬರ್ತಾವೆ, ಅಮೆರಿಕದೊಂದಿಗೆ ನಮ್ಮ ಇದನ್ನ ಹೇಗಿರ್ತದೆ, ಆನಂತರ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಯುರೋಪ್ ಕಾಂಟಿನೆಂಟಲ್ಲಿ ಇರ್ತಕ್ಕಂಥ ಯಾವ ರಾಷ್ಟ್ರಗಳು ನಮ್ಮೊಂದಿಗೆ ಸಂಬಂಧವನ್ನು ಇದ್ದಾವೆ, ಆಫ್ರಿಕಾದ ಯಾವ ರಾಷ್ಟ್ರಗಳು ನಮ್ಮೊಂದಿಗೆ ಸಂಬಂಧಗಳಿದ್ದಾವೆ, ಆನಂತರ ಏಷ್ಯನ್ ಕಾಂಟಿನೆಂಟಲ್ಲಿ ಹೇಗಿದೆ, ಆಸ್ಟ್ರೇಲಿಯಾ ಜೊತೆಗೆ ಹೇಗಿದೆ, ಈ ಎಲ್ಲ ಕಾಂಟಿನೆಂಟ್ಗಳಲ್ಲಿನ ಯಾವ್ಯಾವ ರಾಷ್ಟ್ರಗಳೊಂದಿಗೆ ಭಾರತದ ನೇರ ಸಂಬಂಧ ಇದೆ ಅನ್ನೋದನ್ನು ನೀವು ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು ಮತ್ತು ಆ ದೇಶಗಳ ಬಗ್ಗೆನೂ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನಿಮ್ಮ 2020 ಪತ್ರಿಕೆಯನ್ನು ನೋಡಿದರೆ ಅತ್ಯಂತ ಸಣ್ಣ ಸಣ್ಣ ವಿಷಯಗಳನ್ನು ಅಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಡೀಪ್ ಆಗಿ ಒಳಗಡೆ ಹೋಗಿ ಕಾಂಟಿನೆಂಟಲ್ಲಿ ಹೋಗಿ ಕವರ್ ಮಾಡಿದ್ದಾರೆ. ಆಮೇಲೆ ನಾನು ಪತ್ರಿಕೆ ನೋಡ್ಬೇಕಾದ್ರೆ ಹೇಳ್ತೀನಿ. ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳನ್ನು ಹೇಗೆ ಗಮನಿಸಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಇನ್ನು ಅತಿ ಮುಖ್ಯ ಭಾಗವಾಗಿ ನಾನು ನೇರವಾಗಿ ಪತ್ರಿಕೆ 2ರಲ್ಲಿನ ರಾಜ್ಯ ಪ್ರಚಲಿತ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಗಮನ ಹರಿಸ್ತೀನಿ. ಸುಮಾರು ಪತ್ರಿಕೆ 2ರಲ್ಲಿ ಅತಿ ಪ್ರಾಮುಖ್ಯ ಭಾಗ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಪತ್ರಿಕೆ 1ರಲ್ಲಿ ನಾವು ಇಷ್ಟವರೆಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳ ಬಗ್ಗೆ ಗಮನ ಹರಿಸಿದ್ವಿ. ಸುಮಾರು 40 ಪ್ರಶ್ನೆಗಳು ಇರ್ತಾವೆ. ಅತಿ ಮುಖ್ಯವಾಗಿ ನಾನು ನೆಕ್ಸ್ಟ್ ಪತ್ರಿಕೆ 1ಅನ್ನು ಕಂಪ್ಲೀಟ್ ಮಾಡೋದಿಲ್ಲ, ನೇರವಾಗಿ ಪತ್ರಿಕೆ 2ಗೆ ಬರ್ತೀನಿ. ಪತ್ರಿಕೆ 2ರಲ್ಲಿ ಏನು ಈ 40 ಪ್ರಶ್ನೆಗಳು ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಪ್ರಚಲಿತ ಘಟನೆಗಳ ಮೇಲೆ ಆಧರಿಸಿರ್ತಾವೆ. ಆ ಪತ್ರಿಕೆಗಳನ್ನು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ಸ್ಪರ್ಧಾರ್ಥಿಗಳು. ಅಲ್ಲಿ ಸುಮಾರು 40 ಪ್ರಶ್ನೆಗಳು ಬರ್ತಾವೆ. ನೇರವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತು, ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಥದ್ದು, ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಸಾಂವಿಧಾನಿಕ ಡೆವಲಪ್ಮೆಂಟ್ ಆಗಿರ್ಬೋದು, ಅಂದರೆ ನಮ್ಮಲ್ಲಿ ಏನೇನು ನಡೀತಿದೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಯೋಜನೆಗಳ ಬಗ್ಗೆ ಅತ್ಯಂತ ಸರಳವಾಗಿ ನೇರವಾದ ಪ್ರಶ್ನೆಗಳು ಬಂದಿರ್ತಾವೆ. ಈ ಪ್ರಶ್ನೆಗಳನ್ನ ನೀವೇನಾದರೂ ಸಮರ್ಪಕವಾಗಿ ಉತ್ತರಿಸಿದ್ದಲ್ಲಿ ನಾವು KS ಪ್ರಿಲಿಮ್ಸನ್ನು ಸರಾಗವಾಗಿ ಪಾಸ್ ಆಗ್ಬೋದು. ಇಲ್ಲಿ ನಾವು ಏನೇನು ರೆಫರೆನ್ಸ್ಗಳನ್ನು ತಗೋತೀವಿ, ರಾಜ್ಯ ಸರ್ಕಾರದ ಪ್ರಚಲಿತ ಘಟನೆಗಳು ಮತ್ತು ರಾಜ್ಯದ ವಿದ್ಯಮಾನಗಳು, ರಾಜ್ಯದ್ದು ಇದನ್ನೆಲ್ಲ ಯೋಜನೆಗಳ ಬಗ್ಗೆ ಗಮನಿಸಲಿಕ್ಕೆ ಅಥವಾ ಓದಲಿಕ್ಕೆ ಏನೇನನ್ನ ಆಧಾರವಾಗಿ ನೋಡ್ತೀವಿ ಅಂತಂದರೆ, ಒಂದು ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ, ನಮ್ಮ ವಾರ್ತಾ ಇಲಾಖೆ ಹೊರಡಿಸ್ತಕ್ಕಂಥ ಒಂದು ಜನಪದ ಅಂತ ಒಂದು ಪತ್ರಿಕೆ ಬರ್ತದೆ ಪ್ರತಿ ತಿಂಗಳು. ಆನಂತರ ಯೋಜನಾ ಬರ್ತದೆ. ಯೋಜನಾ ನಮ್ಮ ಸ್ಪರ್ಧಾರ್ಥಿಗಳು ನಾರ್ಮಲ್ ಆಗಿ ಎಲ್ಲ ಸ್ಪರ್ಧಾರ್ಥಿಗಳ ಹತ್ರನೂ ಯೋಜನಾ ಇದೆ, ಯೋಜನಾ ಎಲ್ಲರೂ ಓದ್ತಾ ಇದ್ದೀರಿ. ಆನಂತರ ಕರ್ನಾಟಕ ವಿಕಾಸ್ ಅಂತ ಬರ್ತದೆ, ಮಾರ್ಚ್ ಆಫ್ ಕರ್ನಾಟಕ ಅಂತ ಬರ್ತದೆ. ಇವೆಲ್ಲ ಸರ್ಕಾರದ ಅಧಿಕೃತ ಪತ್ರಿಕೆಗಳು. ಈ ಪತ್ರಿಕೆಗಳನ್ನು ಕಡ್ಡಾಯವಾಗಿ ತಾವುಗಳು ಗಮನಿಸಬೇಕು. ಪ್ರತಿ ತಿಂಗಳು ಈ ಪತ್ರಿಕೆಗಳನ್ನು ಕಡ್ಡಾಯವಾಗಿ ಓದಬೇಕು. ಇದರ ಹೊರತಾಗಿ ಅತಿ ಮುಖ್ಯವಾಗಿ ನಾವು ಓದಬೇಕಾಗಿದ್ದು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಆರ್ಥಿಕ ಸಮೀಕ್ಷೆ. ಸದ್ಯ ಇರತಕ್ಕಂಥದ್ದು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2020-21. ಅಂದರೆ ಕಳೆದ ವರ್ಷ 2020 ಏಪ್ರಿಲಿಂದ 2021 ಮಾರ್ಚ್ವರೆಗೆ ನಾವು ಕರ್ನಾಟಕದಲ್ಲಿ ಏನನ್ನ ಸಾಧಿಸಿದ್ದೀವಿ ಅನ್ನೋದನ್ನ ಆರ್ಥಿಕ ಸಮೀಕ್ಷೆಯಲ್ಲಿ ಕೊಟ್ಟಿರ್ತಾರೆ. ಆವಯವ ಅಂತಂದ್ರೆ ಈ ಬಜೆಟ್ ಮಂಡನೆ ಮಾಡ್ತಾರೆ. ಮಾನ್ಯ ಹಣಕಾಸು ಸಚಿವರು, ಕರ್ನಾಟಕ ಹಣಕಾಸು ಸಚಿವರು ವಿಧಾನಸಭೆಯಲ್ಲಿ ಬಜೆಟನ್ನು ಮಂಡನೆ ಮಾಡುವಾಗ ಬಜೆಟನ್ನು ಮುಂದಿನ ವರ್ಷಕ್ಕಾಗಿ ಬಜೆಟ್ ಮಂಡನೆ ಮಾಡ್ತಾರೆ. ಅಂದರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಯೋಜನೆ ಏನು, ಸರ್ಕಾರದ ಉದ್ದೇಶ ಏನು ಅನ್ನೋದನ್ನು ಬಜೆಟ್ ಮಂಡನೆ ಮಾಡ್ತಾರೆ. ಹಿಂದಿನ ವರ್ಷ ನಮ್ಮ ಸಾಧನೆ ಏನು ಅಂತ ಹೇಳಿಬಿಟ್ಟು ಒಂದು ಆರ್ಥಿಕ ಸಮೀಕ್ಷೆಯನ್ನು ಒಂದು ಬಿಡುಗಡೆ ಮಾಡ್ತಾರೆ. ಆ ಆರ್ಥಿಕ ಸಮೀಕ್ಷೆ ನಮ್ಮ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕ. ಬಜೆಟನ್ನು ಕೂಡ ಅಷ್ಟೇ ಅವಶ್ಯ ಮತ್ತು ಆರ್ಥಿಕ ಸಮೀಕ್ಷೆ ತುಂಬ ಇಂಪಾರ್ಟೆಂಟ್. ಆರ್ಥಿಕ ಸಮೀಕ್ಷೆಯನ್ನು ಸಮಗ್ರವಾಗಿ ನೋಡಬೇಕು. ಅಂದರೆ ನಮ್ಮ ಎಕನಾಮಿಕ್ ಸ್ಟೇಟಸ್ ಏನಿದೆ ಎಲ್ಲ ಇಲಾಖಾವಾರು ಬರೆದಿರ್ತಾರೆ. ಅದರಲ್ಲಿ ಯಾವ್ಯಾವ ಇಲಾಖೆ, ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಮತ್ತು ಸಚಿವಾಲಯದ ಏನೇನು ಸಾಧನೆ ಆಗಿದೆ ಕಳೆದ ವರ್ಷ, ಆ ಎಲ್ಲ ಸಾಧನೆಗಳ ಬಗ್ಗೆ, ಆ ನಮ್ಮ ಕರ್ನಾಟಕದ ಸಾಧನೆ ರಾಷ್ಟ್ರ ಮಟ್ಟದಲ್ಲಿ ಹೇಗಿದೆ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೇಗಿದೆ ಅನ್ನೋದನ್ನು ಎಲ್ಲವನ್ನು ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದನ್ನು ತಾವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು. ಅದರಿಂದ ತುಂಬ ಕ್ವಶನ್ಸ್ ಬರ್ತದೆ. ಆನಂತರ ಕರ್ನಾಟಕ ಜಿಯೋಗ್ರಫಿ,
ಕರ್ನಾಟಕನ್ ಪಾಲಿಟಿ ಡೆವಲಪ್ಮೆಂಟ್, ಕರ್ನಾಟಕ ಎಕನಾಮಿಕ್ ಡೆವಲಪ್ಮೆಂಟ್, ಇದೆಲ್ಲವೂ ಕೂಡ ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್. ಅಂದರೆ ಅವು ಪ್ರಚಲಿತವಾಗಿರಬೇಕು. ಅಂಥವುಗಳನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ಸ್ಗಳು ಅಲ್ಲಿ 40 ಪ್ರಶ್ನೆಗಳು ಬರ್ತಾವೆ. ಈಗ ಸೇ ಫಾರ್ ಎಕ್ಸಾಂಪಲ್ ನಾನು ಪತ್ರಿಕೆಯಲ್ಲಿ ಆಗಲೇ ಹೇಳ್ಬೇಕಾಗಿದೆ, ಕರ್ನಾಟಕ ಆದಿಜಾಂಬವ ನಿಗಮದಿಂದ ಯೋಜನೆಗಳನ್ನು ಮಾಡಿದ್ದಾರೆ ಅಂತ. ಆದಿಜಾಂಬವ ನಿಗಮದಿಂದ ಯೋಜನೆಗಳು ಮಾಡಿದ್ವು. ಹಾಗೆ ನಮ್ಮ ಎಷ್ಟು ಯಾವ್ಯಾವ ಯೋಜನೆಗಳು ಮಾಡ್ತಾರೆ ಇವ್ರು ನೋಡಿ. ಇಲ್ಲಿ ನೇರ ಸಾಲ ಯೋಜನೆ, ಹಣ್ಣು ತರಕಾರಿ, ಹಣ್ಣು ಮಾರಾಟ, ಹಸು ಎಮ್ಮೆ ಕುರಿ ಮೊಲ ಸಾಕಾಣಿಕೆ ಇತ್ಯಾದಿ ಕಿರು ಆರ್ಥಿಕ ಚಟುವಟಿಕೆಗೆ ಘಟಕ ವೆಚ್ಚ ಗರಿಷ್ಠ 50,000 ರೂಪಾಯಿಗಳಿಗೆ ಆದಿಜಾಂಬವದಿಂದ ಸಾಲ ಕೊಡಲಿಕ್ಕೆ ಒಂದು ಯೋಜನೆ ಇದೆ. ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ. ಆನಂತರ ಅರ್ಹ ನಿರುದ್ಯೋಗಿಗಳು ಸ್ವಯಂ ಉದ್ಯೋಗದಲ್ಲಿ ತೊಡಗಿಕೊಂಡು ಆದಾಯ ಗಳಿಸಲು ಬ್ಯಾಂಕ್ನಿಂದ ಮಂಜೂರಾದ ಸಾಲದ ಉದ್ದೇಶ ಘಟಕದ ವೆಚ್ಚ 70% ಅಥವಾ ಗರಿಷ್ಠ 1 ಲಕ್ಷದವರೆಗೂ ಸಹಾಯಧನವನ್ನು ಕೊಡ್ತಾರೆ ಆದಿಜಾಂಬವದಿಂದ. ಆನಂತರ ಮೈಕ್ರೋ ಕ್ರೆಡಿಟ್ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಭೂ ಒಡೆತನ ಯೋಜನೆ, ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಕೃಷಿಗೆ ಯೋಗ್ಯವಾದ ಜಮೀನು ಖರೀದಿಗೆ 15 ಲಕ್ಷ ರೂಪಾಯಿ 20 ಲಕ್ಷ ಘಟಕ ವೆಚ್ಚದಲ್ಲಿ ಸಾಲ ಸೌಲಭ್ಯವನ್ನು ಮಂಜೂರು ಮಾಡ್ತಾರೆ, ಅಂದರೆ ಜಮೀನು ಪರ್ಚೇಸ್ ಮಾಡಲಿಕ್ಕೆ. ಈ ರೀತಿಯನ್ನು ಕರ್ನಾಟಕ ಸರ್ಕಾರದ ಯೋಜನೆಗಳಿದ್ದಾವೆ. ಆ ಎಲ್ಲ ಯೋಜನೆಗಳನ್ನು ನೋಡಬೇಕು. ಆನಂತರ ನಾನು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ KS ಎಕ್ಸಾಮ್ ನಡೀತಿರ್ತದೆ ಅಂದರೆ ಪ್ರೆಸೆಂಟ್ ಗೌರ್ಮೆಂಟಲ್ಲಿ ಏನೇನು ಇಂಪ್ಲಿಮೆಂಟೇಷನ್ ಆಗ್ತಾ ಇದಾವಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಲಾಸ್ಟ್ 10 ಇಯರ್ಸಲ್ಲಿ ಏನೇನು ಜಾಸ್ತಿ ಯೋಜನೆಗಳು ಏನೇನು ಬಂದಿದ್ದಾವಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಅಂದರೆ ಅಂಥವುಗಳನ್ನ ಕಾನ್ಸಂಟ್ರೇಟ್ ಮಾಡತಕ್ಕಂಥದ್ದು ಜಾಸ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್ ಆಗಲೇ ನಾನು ಡ್ಯಾಮ್ಗಳ ಬಗ್ಗೆ ಹೇಳಿದೆ. ಆನಂತರ ಕರ್ನಾಟಕದಲ್ಲಿರೋ ಎಲ್ಲ ಡ್ಯಾಮ್ಗಳ ಬಗ್ಗೆ ಕೊಟ್ಟಿದ್ರು, ಕರ್ನಾಟಕನ್ ಡೆವಲಪ್ಮೆಂಟು. ಪಶ್ಚಿಮ ಘಟ್ಟ ಕರ್ನಾಟಕದ ಬಗ್ಗೆನೇ ಇತ್ತು, ಕರ್ನಾಟಕದ ಡೆವಲಪ್ಮೆಂಟ್ಸ್ ಅದು. ಆನಂತರ ಇಲ್ಲಿ ಸಾಮಾಜಿಕ ಪಿಂಚಣಿಯನ್ನು ಈಗ ಮೊನ್ನೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿಯವರು ಸಾಮಾಜಿಕ ಪಿಂಚಣಿಗಳಲ್ಲಿ ಎಲ್ಲದರಲ್ಲೂ ಹೆಚ್ಚಳ ಮಾಡಿದರು. ಎಲ್ಲ ಏನು ಪೆನ್ಷನ್ಸ್ ಬರ್ತಾವೆ, ಸೆಕ್ಯೂರಿಟಿ ಸ್ಕೀಮ್ಸ್ ಏನಿದಾವೆ ಅವುಗಳನ್ನೆಲ್ಲನೂ ಅದರ ಪಡಿತಿರ್ತಕ್ಕಂಥ ಹಣವನ್ನು ಹೆಚ್ಚು ಮಾಡಿದರು. ಅದ್ರ ಬಗ್ಗೆ ಗಮನ ಹರಿಸಬೇಕು. ಹೀಗೆ ನೀವು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿದ್ಯಮಾನಗಳನ್ನೆಲ್ಲವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಲ್ಲಿ ಅಲ್ಲಿ 40 ಪ್ರಶ್ನೆಗಳಿದಾವೆ. 40 ಪ್ರಶ್ನೆಗಳಿದಾವೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಪೇಪರ್ 1ರಲ್ಲಿ 40 ಪ್ರಶ್ನೆಗಳಿದಾವೆ. ಇಲ್ಲಿ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಮೇನ್ ಟಾರ್ಗೆಟ್ ಇರತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಮೇಲೆ. ಅಂದರೆ ಫಸ್ಟ್ ಪೇಪರಲ್ಲಿ 40 ಕ್ವಶನ್ ಇದೆ, ಸೆಕೆಂಡ್ ಪೇಪರಲ್ಲಿ 40 ಕ್ವಶನ್ ಇದೆ. ಫಸ್ಟ್ ಪೇಪರಲ್ಲಿ 40ರಲ್ಲಿ ಮಿನಿಮಮ್ 25 ಕ್ವಶನನ್ನು ನೀವು ಕ್ಲಿಯರ್ ಮಾಡಬೇಕು. ಮಿನಿಮಮ್ 25 ಕ್ವಶನ್ಸ್ ಕ್ಲಿಯರ್ ಮಾಡಬೇಕು. ಸೆಕೆಂಡ್ ಪೇಪರಲ್ಲಿ 40ರಲ್ಲಿ ಮಿನಿಮಮ್ 25 ಕ್ವಶನ್ಸನ್ನು ಕ್ಲಿಯರ್ ಮಾಡಬೇಕು. ದಿಸ್ ಇಸ್ ಎಕ್ಸಾಕ್ಟ್ ಸ್ಟ್ರಾಟಜಿ. ನಾವೇನು ಮಾಡಿದ್ವಿ ಆ ಸ್ಟ್ರಾಟಜಿಯನ್ನು ತಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಒಂದು ವೇಳೆ ಫಸ್ಟ್ ಪೇಪರಲ್ಲಿ 40ರಲ್ಲಿ 25ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ನೀವೇನಾದರೂ ಸರಿ ಮಾಡಿದ್ದಲ್ಲಿ ಮತ್ತು ಸೆಕೆಂಡ್ ಪೇಪರಲ್ಲಿ ಏನಾದರೂ ಈ 40ರಲ್ಲಿ ರಾಜ್ಯ ಸರ್ಕಾರದ ಪ್ರಚಲಿತ ಘಟನೆಗಳು ಮತ್ತು ರಾಜ್ಯದ ಯೋಜನೆಗಳಲ್ಲಿ 40 ಪ್ರಶ್ನೆಗಳಲ್ಲಿ ಏನಾದರೂ 25ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕ್ಲಿಯರ್ ಮಾಡಿದ್ದಲ್ಲಿ ಒಟ್ಟು ನಮ್ಮ 200 ಪ್ರಶ್ನೆಗಳ ಪೈಕಿ 50 ಉತ್ತರಗಳು ಸರಿ ಆಗ್ತಾವೆ. ನಿಮ್ಮ 50 ಕ್ವಶನಿಗೆ ಆನ್ಸರ್ ಸರಿ ಆದರೆ 100 ಮಾರ್ಕ್ಸ್ ಅಲ್ಲಿ ನೇರವಾಗಿ ಬಂದ್ಬಿಡ್ತದೆ. ಸೊ ನೀವು ಏನು KS ಪ್ರಿಲಿಮ್ಸ್ ಪಾಸ್ ಮಾಡಲಿಕ್ಕೆ ಏನು ಟಾರ್ಗೆಟ್ ಇದೆ, ಒಂದು 200+ ಟಾರ್ಗೆಟ್ ಏನಿದೆ, ಅದರ ಅರ್ಧ ಅಂಕಗಳು ಅಥವಾ ಅರ್ಧಕ್ಕಿಂತ ಹೆಚ್ಚು ಅಂಕಗಳು ನಿಮಗೆ ಸಿಗೋದು ಪ್ರಚಲಿತ ಘಟನೆಗಳಿಂದ, ರಾಜ್ಯ ಸರ್ಕಾರದ ಯೋಜನೆಗಳಿಂದ, ರಾಜ್ಯದ ಇದರಿಂದ, ರಾಜ್ಯ ಮತ್ತು ಅಂತಾರಾಷ್ಟ್ರ ಪ್ರಚಲಿತ ಘಟನೆಗಳಿಂದ. ಒಟ್ಟು 50% ಅಂದರೆ ನಾವು ಪಾಸಾಗುವ ಅಂಕದ 50ಕ್ಕೂ ಹೆಚ್ಚು ಮಾರ್ಕ್ಸ್ಗಳು ಇಲ್ಲೇ ಬಂದ್ಬಿಡ್ತವೆ. ಹಾಗಾದ್ರೆ ಇನ್ನು 50% ಮಾರ್ಕ್ಸ್ ಎಲ್ಲಿಂದ ಕವರ್ ಮಾಡಬೇಕು? ಇನ್ನು 50% ಮಾರ್ಕ್ಸ್ ಎಲ್ಲಿಂದ ಕವರ್ ಮಾಡಬೇಕು ಅಂದರೆ ಫಸ್ಟ್ ಪೇಪರಲ್ಲಿ, ಮಾರ್ನಿಂಗ್ ಪೇಪರಲ್ಲಿ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ನ ಹೊರತುಪಡಿಸಿ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ ಇದೆ. ಅಂದರೆ ವಿಷಯಗಳಿದಾವೆ. ಈ ವಿಷಯಗಳಿಂದ 60 ಪ್ರಶ್ನೆಗಳು ಬರ್ತಾವೆ. 60 ಪ್ರಶ್ನೆ, ಫಸ್ಟ್ ಪೇಪರ್ ಬಗ್ಗೆ ಹೇಳ್ತಿದ್ದೀನಿ. 60 ಪ್ರಶ್ನೆಗಳು ಬರ್ತಾವೆ. 60ರಲ್ಲಿ ಕೆಲವೊಬ್ಬರಿಗೆ ಹಿಸ್ಟ್ರಿಯಲ್ಲಿ ಆಸಕ್ತಿ ಇರ್ತದೆ, ಕೆಲವೊಬ್ಬರಿಗೆ ಜಿಯೋಗ್ರಫಿಯಲ್ಲಿ ಆಸಕ್ತಿ ಇರ್ತದೆ, ಕೆಲವೊಬ್ಬರಿಗೆ ಪಾಲಿಟಿಯಲ್ಲಿ ಆಸಕ್ತಿ ಇರ್ತದೆ, ಕೆಲವೊಬ್ಬರಿಗೆ ಎಕನಾಮಿಯಲ್ಲಿ ಆಸಕ್ತಿ ಇರ್ತದೆ. ನಿಮಗೆ ಯಾವ ಪತ್ರಿಕೆಯಲ್ಲಿ ಯಾವ ವಿಷಯದಲ್ಲಿ ಹೆಚ್ಚು ಆಸಕ್ತಿ ಇದೆ ಅದರಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ. ಕೆಲವೊಂದರಲ್ಲಿ ಕೆಲವೊಂದರಲ್ಲಿ ವೀಕ್ ಇರ್ಬೋದು, ಅದರಲ್ಲಿ ಕಡಿಮೆ ಅಂಕಗಳು ಬರ್ಬೋದು. ಅಂದಾಜು 60 ಪ್ರಶ್ನೆಗಳನ್ನು ನಾವು 4 ವಿಷಯಗಳವಾಗಿ ವಿಂಗಡಣೆ ಮಾಡಿಕೊಂಡ್ರು ಕೂಡ 15 ಅನ್ಕೊಂಡ್ರೆ ಕನಿಷ್ಠ ಪಕ್ಷ 7-8 ಪ್ರಶ್ನೆಗಳನ್ನಾದ್ರೂ ನಾವು ರೀಚ್ ಮಾಡಬೇಕು. 7-8 ಅಂದರೆ ಹಿಸ್ಟ್ರಿಯಲ್ಲಿ ಒಂದು 15 ಕ್ವಶನ್ ಬಂದರೆ ಒಂದು 7-8 ಕ್ವಶನ್, ಅಂದರೆ ಜಿಯೋಗ್ರಫಿಯಲ್ಲಿ ಒಂದು 15 ಕ್ವಶನ್ ಬಂದರೆ 7-8 ಅಪ್ರಾಕ್ಸಿಮೇಟ್ಲಿ, ಹೆಚ್ಚು ಕಡಿಮೆ ಇರ್ತದೆ. ಪಾಲಿಟಿಯಲ್ಲಿ ಒಂದು 15 ಕ್ವಶನ್ ಬಂದರೆ 7-8. ಈ 4ರಲ್ಲಿ ಅತಿಯಾಗಿ ಆಸಕ್ತಿ ಹೊಂದಿರುವ ವಿಷಯ ಇರ್ತದಲ್ಲ ಅದರಲ್ಲಿ 10ರಿಂದ 12 ಪ್ರಶ್ನೆಗಳನ್ನ ಕ್ಲಿಯರ್ ಮಾಡಬೇಕು. ಅಂದರೆ ಹೆಚ್ಚು ಆಸಕ್ತ, ನನಗೆ ಇದ್ರ ಮೇಲೆ ಜಾಸ್ತಿ ಗ್ರಿಪ್ ಇದೆ, ನನಗೆ ಜಿಯೋಗ್ರಫಿ ಮೇಲೆ ಜಾಸ್ತಿ ಗ್ರಿಪ್ ಇದೆ, ನಾನು ಹಿಸ್ಟ್ರಿ MA ಮಾಡಿದ್ದೀನಿ ಅಥವಾ ಇನ್ನು ಹಿಸ್ಟ್ರಿಲಿ ಇನ್ನೇನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ನನಗೆ ಹಿಸ್ಟ್ರಿ ಜಾಸ್ತಿ ಗ್ರಿಪ್ ಇದೆ ಅನ್ನೋ ವ್ಯಕ್ತಿಗಳು ಅದರಲ್ಲಿ ನೀವು ಹೆಚ್ಚು 10, 12, 13 ಕ್ವಶನ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು.
ಅಂದರೆ ಓವರಾಲ್ ನನ್ನ ಟಾರ್ಗೆಟ್ ಏನು ಅಂತಂದರೆ ಫಸ್ಟ್ ಪೇಪರಲ್ಲಿ ಕರೆಂಟ್ ಅಫೇರ್ಸ್ ಹೊರತುಪಡಿಸಿ ಈ 60 ಪ್ರಶ್ನೆಗಳಿದಾವೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ ಸೇರಿ 60 ಇದಾವಲ್ಲ, ಇದರಲ್ಲಿ 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲದರಲ್ಲೂ ನೀವು 8 ಮಾಡಿದರೂ ಕೂಡ 8 32 ಆಗ್ತದೆ. 32 ಆಗ್ತದೆ. ನಿಮ್ಗೆ ಆಸಕ್ತಿ ಇರೋರಲ್ಲಿ ಹೆಚ್ಚು ತೆಗೆದ್ರೆ ಒಟ್ಟಾರೆ 60ರಲ್ಲಿ 30ಕ್ಕೂ ಹೆಚ್ಚನ್ನ ಪಕ್ಕ 100% ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಒಂದು ವೇಳೆ 30 ಸರಿ ಆದರೆ ನಿಮಗೆ 60 ಅಂಕ ಇಲ್ಲಿ ಸಿಗ್ತದೆ. 60 ಅಂಕ ಇಲ್ಲಿ ಸಿಗ್ತದೆ. ಇನ್ನು ನಾನು 2ನೇ ಪತ್ರಿಕೆಯಲ್ಲಿ ವಿಷಯಗಳಿಗೆ ಬರ್ತೇನೆ. ಬೇಸಿಕ್ ಸೈನ್ಸ್ ಇರ್ತದೆ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟಲ್ ಸೈನ್ಸ್ ಇರ್ತದೆ, ಜೊತೆಗೆ ಮೆಂಟಲ್ ಎಬಿಲಿಟಿ ಇರ್ತದೆ. ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಎಲ್ಲ ಸೇರಿಸಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್ ಸೇರಿ 30 ಪ್ರಶ್ನೆಗಳಿದ್ದಾವೆ. ಮೆಂಟಲ್ ಎಬಿಲಿಟಿ ಎಲ್ಲ ಸೇರಿ 30 ಪ್ರಶ್ನೆಗಳಿದ್ದಾವೆ. ಇವೆರಡೂ ಸೇರಿದರೆ ಮತ್ತೆ 60 ಪ್ರಶ್ನೆಗಳು ಸಿಗ್ತಾವಲ್ಲಿ, ವಿಷಯವಾರು 60 ಪ್ರಶ್ನೆಗಳು ಸಿಗ್ತವೆ. ಈ 60ರಲ್ಲಿ ಮೆಂಟಲ್ ಎಬಿಲಿಟಿ ನೋಡ್ರಿ, 30 ಪ್ರಶ್ನೆಗಳಲ್ಲಿ ಕಮ್ಮಿ ನಮಗೆ ಈಜಿ ಪ್ರಶ್ನೆಗಳಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಕಠಿಣವಾಗಿರ್ತಕ್ಕಂಥ ಕೊನೆಯ 10 ಪ್ರಶ್ನೆಗಳನ್ನು ನೀವು ಬಿಡಿ. ಆದರೆ ಆರಂಭದಲ್ಲಿ ಸರಳ ಇರತಕ್ಕಂಥ 15ರಿಂದ 20 ಪ್ರಶ್ನೆಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. 15-20 ಅಂದರೆ ಒಟ್ಟು 30 ಇರ್ತಾವೆ. 30ರಲ್ಲಿ ಈಸಿ ರೀಸನಿಂಗ್ ಇರ್ತವೆ. ಈಗ ಒಂದು ಟೇಬಲ್ ಸುತ್ತ ಕಡೆ ಇವರೆಲ್ಲ ಕೂತ್ಕೊಂಡಿದ್ದಾರೆ, ಇವನ ಬಲಗಡೆ ಯಾರಿದ್ದಾರೆ, ಇವನ ಎಡಗಡೆ ಯಾರಿದ್ದಾರೆ, ಈತನ ಎದುರುಗಡೆ ಯಾರಿದ್ದಾರೆ, ಇಂಥವೆಲ್ಲ 4-5 ಕ್ವಶನ್ ಒಂದೇ ಪ್ರಶ್ನೆ ಕೇಳಿಬಿಟ್ಟಿರ್ತಾರೆ. ಅಂಥವುಗಳನ್ನ ನೀವು ಈಜಿ ಕ್ವಶನ್ ಅನ್ನ ಟ್ಯಾಕಲ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಸರಳವಾಗಿರೋ ಆರಂಭಿಕ ಸರಳ 10ರಿಂದ 15, 17, 18 ಮಟ ಅಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್ ನೋಡ್ರಿ, ಈಗ ನಮ್ಮ ಸುತ್ತು ಕಡೆ ನಡೀತಿರ್ತಕ್ಕಂಥ ವಿದ್ಯಮಾನಗಳು, ಕೋವಿಡ್ ಬಂದಿದೆ, ಇನ್ಯಾವುದೋ ಡೆಲ್ಟಾ ಅಂತ ಬರ್ತಾ ಇದೆ, ಆನಂತರ ಈ ಥರ ಏನೇನು ಈ ಸದ್ಯಕ್ಕಿನ ನಡೀತಕ್ಕಂಥ ವೈರಸ್ಗಳು, ಈ ಥರ ಏನೇನು ರೋಗಗಳು ಬರ್ತಿದ್ದಾವೆ, ಇದು ವೈದ್ಯಕೀಯವಾಗಿ ಏನು ಡೆವಲಪ್ ಆಗ್ತಾ ಇದೆ, ಸೈನ್ಸ್ ಫೀಲ್ಡಲ್ಲಿ ಏನು ಡೆವಲಪ್ ಆಗ್ತಾ ಇದೆ, ಆ್ಯಂಡ್ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗಿದೆ, ವಿದ್ಯಮಾನಗಳು ಪ್ರಚಲಿತವಾಗಿ ಏನೇನಿದಾವೆ, ಇವನ್ನೆಲ್ಲ ಕಾನ್ಸಂಟ್ರೇಟ್ ಮಾಡಿದರೆ 30 ಪ್ರಶ್ನೆಗಳಲ್ಲಿ ಎಷ್ಟು ಕಮ್ಮಿ ಅಂದರೂ ಕೂಡ ನಾವು ಒಂದು 15ರಿಂದ 18 ಉತ್ತರಗಳನ್ನು ತೆಗಿಬೋದು, ಪ್ರಶ್ನೆಗಳನ್ನು ಆನ್ಸರ್ ಮಾಡ್ಬೋದು. ಅತಿ ಸರಳ ಪ್ರಶ್ನೆಗಳಿಂದ ಉತ್ತರಿಸ್ತಾ ಹೋಗಬೇಕು. ಅತಿ ಸರಳ ಪ್ರಶ್ನೆಗಳಿಂದ ನೀವು ಏನಾದರೂ ಅಲ್ಲಿ ಒಂದು 15, ಮೆಂಟಲ್ ಎಬಿಲಿಟಿಯಲ್ಲಿ ಒಂದು 15, ವೆರಿ ಮಿನಿಮಮ್ ಅಂದರೆ ಅಲ್ಲಿ ಮತ್ತು 30 ಉತ್ತರಗಳಾಗ್ತವೆ. ನಾನು ಮೆಂಟಲ್ ಎಬಿಲಿಟಿಯಲ್ಲಿ ಸ್ವಲ್ಪ ಚೆನ್ನಾಗಿದ್ದೀನಿ, ನಾನು ಮ್ಯಾಥ್ಸ್ ಸ್ಟಡಿ ಮಾಡಿದ್ದೀನಿ ಅಂತಂದರೆ ಅಲ್ಲಿ ಅವನು ಒಂದು 20 ಮೇಲೆ ದಾಟು ಹೋಗ್ಬೋದು. ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸಲ್ಲಿ ನನಗೆ ಚೆನ್ನಾಗಿದ್ದೀನಿ, ನನಗೆ ಸೈನ್ಸ್ ಗ್ರಿಪ್ ಇದೆ ಅಂತಂದರೆ ಅವರು ಒಂದು ಅಲ್ಲಿ 20 ಕ್ರಾಸ್ ಮಾಡಿ ಹೋಗ್ಬೋದು. ಒಟ್ಟಾರೆಯಾಗಿ 30ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು 60ರಿಂದ ಅಂದರೆ ವಿಷಯ ಪ್ರಶ್ನೆಗಳು ಈ ಪತ್ರಿಕೆ 2ರಲ್ಲಿ ನೀವೇನಾದರೂ ಅಲ್ಲಿ 30 ಕ್ರಾಸ್ ಮಾಡಿದರೆ ಅಲ್ಲಿ 60 ಮಾರ್ಕ್ಸ್ ಬರ್ತದೆ. ನಾನು ಆಲ್ರೆಡಿ ನಿಮಗೆ ಪ್ರಚಲಿತ ಘಟನೆಗಳ ಬಗ್ಗೆ ಹೇಳಿದ್ದೆ. ಫಸ್ಟ್ ಪೇಪರಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲಲ್ಲಿ 40ರಲ್ಲಿ ಒಂದು 25 ಕ್ರಾಸ್ ಮಾಡಬೇಕು. ಸೆಕೆಂಡ್ ಪೇಪರಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸ್ಕೀಮ್ಗಳಿಂದ ಒಂದು 40ರಲ್ಲಿ ಒಂದು 25 ಕ್ರಾಸ್ ಮಾಡಬೇಕು ಅಂತ. 50 ಮಾಡಿದರೆ ಇಲ್ಲಿ 100 ಅಂಕಗಳು ಆಲ್ರೆಡಿ ಬಂದಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇನ್ನು ಫಸ್ಟ್ ಪೇಪರಲ್ಲಿ ಇರ್ತಕ್ಕಂಥ 60ರಲ್ಲಿ 30ಕ್ಕೂ ಹೆಚ್ಚು, ಸೆಕೆಂಡ್ ಪೇಪರಲ್ಲಿ 60 ವಿಷಯವಾರು ಇರ್ತಕ್ಕಂಥದ್ದು 30ಕ್ಕೂ ಹೆಚ್ಚು. ಅಂದರೆ ಇಲ್ಲಿ 30 ಕ್ವಶನ್ ತೆಗೆದ್ರೆ ಇಲ್ಲಿ 60 ಮಾರ್ಕ್ಸ್ ಬರ್ತದೆ, ಅಲ್ಲಿ 60 ಮಾರ್ಕ್ಸ್ ಬರ್ತದೆ. 60, 120, 100 ಜನರಲ್ ಸ್ಟಡಿಯಿಂದ 120 ವಿಷಯಗಳಿಂದ ಬಂದಲ್ಲಿ 220 ಆಯಿತು. 220 ಅಂಕಗಳಿಗೆ ಈಸಿಯಾಗಿ ನಾವು ಪ್ರಿಲಿಮ್ಸ್ ಪಾಸ್ ಆಗಿರ್ತೀವಿ. ಇದ್ರ ಹೊರತಾಗಿ ನಿಮಗೆ ಆಸಕ್ತ ವಿಷಯಗಳಲ್ಲಿ ಏನಾದರೂ ನೀವು 5, 6 ಕ್ವಶನ್ಗಳನ್ನು ಹೆಚ್ಚು ತೆಗೆದಲ್ಲಿ ಆರಾಮಾಗಿ ನಿಮ್ಮ ಒಂದು ಅಂಕ 240, 245 ದಾಟಿ ಹೋಗ್ಬೋದು. ಅತಿ ಸರಳವಾಗಿ ನಾವು ಪೂರ್ವಭಾವಿ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೋಬೋದು. ಈ ರೀತಿಯಾಗಿ ಸ್ಟ್ರಾಟಜಿ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ನನಗೆ ಇಷ್ಟು ಕರೆಂಟ್ ಅಫೇರ್ಸ್ ಗ್ರಿಪ್ ಬಂದಿದೆ, ಇಷ್ಟು ನನಗೆ ಸ್ಟೇಟ್ ಮೇಲೆ ಗ್ರಿಪ್ ಬಂದಿದೆ, ಇಷ್ಟು ನನಗೆ ಸೈನ್ಸ್ ಮೇಲೆ ಗ್ರಿಪ್ ಇದೆ, ಇಷ್ಟು ನನಗೆ ಮೆಂಟಲ್ ಎಬಿಲಿಟಿ ಮೇಲೆ ಗ್ರಿಪ್ ಇದೆ ಅನ್ನೋದನ್ನ ನಿಮಗೆ ಯಾವಾಗ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಈ ಸ್ಟ್ರಾಟಜಿ ಯಾವಾಗ ನಿಮಗೆ ಇಂಪ್ಲಿಮೆಂಟ್ ಆಗ್ತದೆ ಅಂತಂದರೆ ಕಂಟಿನ್ಯೂಯಸ್ ಆಗಿ KS ಪೂರ್ವಭಾವಿ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ನಾವು ಏನು ನಾವು ವಿವಿಧ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳಲ್ಲಿ ಏನು ಪ್ರಿಪರೇಟರಿ ಎಕ್ಸಾಮ್ಸ್ ಅಂತ ಏನು ಬರೆಸ್ತಾರೆ, ಸಂಡೇ ಒಂದ್ಸರಿ ಎಕ್ಸಾಮ್ಸ್ ಇರುತ್ತೆ, ಆನ್ಲೈನ್ ಎಕ್ಸಾಮ್ಸ್ ತೊಗೊಂಡಿರ್ತೀರಿ, ಇವುಗಳನ್ನ ನಿರಂತರವಾಗಿ ಬರೆದು ಎಕ್ಸಾಮ್ಸನ್ನು ಕಂಟಿನ್ಯೂಸ್ ಬರೀತಿರ್ಬೇಕು ರೀ, ವೀಕ್ಲಿ ಎಕ್ಸಾಮ್ಸ್ ಬರೀತಿರ್ಬೇಕು. ಬರೆದು ಈ ಸ್ಟ್ರಾಟಜಿ ಮೇಲೆ ನಿಮ್ಮ ಮಾರ್ಕ್ಸ್ ಚೆಕ್ ಮಾಡ್ಕೋಬೇಕು. ಸೊ ಫಸ್ಟ್ ಪೇಪರಲ್ಲಿ ಕರೆಂಟ್ ಅಫೇರ್ಸಲ್ಲಿ ಇಷ್ಟು ಪ್ರಶ್ನೆಗಳನ್ನು ಇವ್ರು ಕೇಳಿದ್ದಾರೆ, ಇದರಲ್ಲಿ ನಾನು ಎಷ್ಟು ಕ್ಲಿಯರ್ ಮಾಡಿದೆ, ನಾನು ಯಾವುದರಲ್ಲಿ ಅಂದರೆ ಇಂಟರ್ನ್ಯಾಷನಲಲ್ಲಿ ನಾನು ಫೇಲ್ ಆಗ್ತಿದ್ದೀನ ಅಥವಾ ನ್ಯಾಷನಲಲ್ಲಿ ನಾನು ಕಡಿಮೆ ಅಂಕಗಳು ಬರ್ತಿದ್ದಾವ, ನಾನು ಯಾವುದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನನಗೆ ರಾಷ್ಟ್ರ ಮಟ್ಟದ ಪ್ರಚಲಿತ ಘಟನೆಗಳಲ್ಲಿ ಕೇಳಿರೋ ಪ್ರಶ್ನೆಗಳಲ್ಲಿ ಕಡಿಮೆ ಅಂಕ ಬಂದಿದೆಯಾ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೇಳಿರುವ ಅಂಕದಲ್ಲಿ ಕಡಿಮೆ ಅಂಕ ಬಂದಿದೆಯಾ ಅನ್ನೋದನ್ನ ನಾನು ಪೂರ್ವಭಾವಿ ಪರೀಕ್ಷೆ ಬರೆದಾಗ್ಲೇ ಅರ್ಥೈಸಿಕೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಹೋಗಬೇಕು. ಒಂದು ವಾರದಿಂದ ಮುಂದಿನ ವಾರಕ್ಕೆ ವಿದ್ಯಾರ್ಥಿಯ ಪ್ರಗತಿ ಎದರಲ್ಲಿ ಆಗಬೇಕಂದ್ರೆ
ವಿಷಯಗಳ ಅಂದರೆ ಒಳಗಡೆ ಇನ್ಸೈಡ್ ಏನು ಮ್ಯಾಟರ್ಸ್ಗಳಿರ್ತಾವೆ, ಸಣ್ಣ ಸಣ್ಣ ಮ್ಯಾಟರ್ಸ್ಗಳಿರ್ತಾವೆ, ಅವುಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಪರಲ್ಲಿ 4 ಸಬ್ಜೆಕ್ಟ್ಸ್ಗಳಿದಾವೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿ ಇದಾವೆ. ಇದರಲ್ಲಿ ನನಗೆ ಪಾಲಿಟಿಯಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಬಂತಾ, ಅಥವಾ ನನಗೆ ಹಿಸ್ಟ್ರಿಯಲ್ಲಿ ನಾನು ಚೆನ್ನಾಗಿ ಆನ್ಸರ್ ಮಾಡಿದ್ನಾ, ನನಗೆ ಎಕನಾಮಿಲಿ ನಾನು ಸ್ವಲ್ಪ ಕಡಿಮೆ ಉತ್ತರಿಸಿದ್ನಾ, ಇದನ್ನು ನಾನು ನೆಕ್ಸ್ಟ್ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ನನಗೆ ಪಾಲಿಟಿಯಲ್ಲಿ ಗ್ರಿಪ್ ಇದ್ದರೆ ನಾನು ಪಾಲಿಟಿಯಲ್ಲಿ ನಾನು 15ಕ್ಕೆ 10, 12 ತೆಗಿತಿದ್ದೀನ, 13 ತೆಗಿತಿದ್ದೀನ, ನಾನು ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನ ಪ್ರತಿ ವಾರ ಆ ವಿದ್ಯಾರ್ಥಿ ತನ್ನನ್ನು ಸ್ವಯಂ ಮೌಲ್ಯಮಾಪನಕ್ಕೆ ಒಳಪಡಿಸ್ಕೊಳ್ಬೇಕು. ಸಿಮಿಲರ್ಲಿ ಪತ್ರಿಕೆ 2ರಲ್ಲೂ ಕೂಡ ಪ್ರತಿ ವಾರ ಟೆಸ್ಟ್ ಬರೆದಾಗ, ಏನು ನೀವು ಮಾಡೆಲ್ ಟೆಸ್ಟ್ ಅಂತ ಬರಿತೀರಿ, ಅದರಲ್ಲಿ ನನಗೆ ಸ್ಟೇಟ್ ಅಫೇರ್ಸಲ್ಲಿ ಎಷ್ಟು ಬರ್ತಾ ಇದೆ, ಯೋಜನೆಗಳಲ್ಲಿ ಫೇಲ್ ಆಗ್ತಿದ್ದೀನಾ, ಅಥವಾ ರಾಜ್ಯ ಸರ್ಕಾರದ ಪ್ರಚಲಿತ ಘಟನೆಗಳಲ್ಲಿ ಫೇಲ್ ಆಗ್ತಿದ್ದೀನಾ, ಯಾವುದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನ ಅವತ್ತು ಮಾಡೆಲ್ ಟೆಸ್ಟ್ ಬರೆದು ಮಧ್ಯಾಹ್ನ ಅಥವಾ ಈವ್ನಿಂಗ್ ಕುತ್ಕೊಂಡು ಸ್ವಯಂ ಮೌಲ್ಯಮಾಪನ ಮಾಡ್ಕೋಬೇಕು. ನಮ್ಮ ವಿದ್ಯಾರ್ಥಿಗಳು ಸ್ವಯಂ ಮೌಲ್ಯಮಾಪನ ಮಾಡಿಕೊಂಡು ಅಲ್ಲೇ ಬರಿಬೇಕು ಸ್ಟ್ರಾಟಜಿನ. ಮುಂದಿನ ವಾರದ ಪತ್ರಿಕೆಯಲ್ಲಿ, ಮುಂದಿನ ವಾರದ ಟೆಸ್ಟ್ ಎಕ್ಸಾಮಲ್ಲಿ ನಾನು ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನು ಬರಿಬೇಕು. ಜೊತೆಗೆ ಇದು ಒಂದು ಸ್ಟ್ರಾಟಜಿ. ಇನ್ನು ಪರೀಕ್ಷಾ ಹಾಲಲ್ಲಿ ಆ ಕ್ವಶನ್ ಪೇಪರನ್ನು ಹೆಂಗೆ ರೀಡ್ ಮಾಡಬೇಕು, ಹೆಂಗೆ ಟ್ಯಾಕಲ್ ಮಾಡಬೇಕು ಅನ್ನೋದನ್ನು ಗಮನಿಸಬೇಕು. ಈಗ ಯೂಶ್ವಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಇದು ಇರ್ತದೆ, ಏನು ಹೆಂಗಿರ್ತದೆ ಅಂದರೆ, ಒಂದು ಪ್ರಶ್ನೆ ನೋಡಿದ್ವಿ ಕ್ವಶನ್ ಪೇಪರಲ್ಲಿ, ಅದನ್ನು ಓದಿದ್ವಿ, ಅದಕ್ಕೆ ಉತ್ತರ ಸಿಕ್ತು, ಅದನ್ನು ತೊಗೊಂಡೋಗಿ OMR ಅಲ್ಲಿ ರೌಂಡ್ ಹಾಕೋದು, ಮತ್ತೆ 2ನೇ ಕ್ವಶನ್ ಓದೋದು, ಅದು ಸರಿ ಆಯ್ತು ನೋಡೋದು, ಅದನ್ನು ತೊಗೊಂಡು ಬಂದು ಮತ್ತೆ OMR ಅಲ್ಲಿ ರೌಂಡ್ ಹಾಕೋದು, ಮತ್ತೆ ಒಂದು 5ನೇ ಕ್ವಶನ್ ಓದೋದು, ಅದು ಸರಿ ಅನಿಸುತ್ತೆ ಅಂದರೆ ಅದನ್ನು 5ನೇ ಕ್ವಶನಿಗೆ ರೌಂಡ್ ಹಾಕೋದು. ಹೀಗೆ ಒಂದ್ಸರಿ ಕ್ವಶನ್ ಪೇಪರ್ ನೋಡೋದು, ಒಂದ್ಸರಿ OMR ಅಲ್ಲಿ ರೌಂಡ್ ಹಾಕೋದು, ಒಂದ್ಸರಿ ಕ್ವಶನ್ ಪೇಪರ್ ನೋಡೋದು, ಒಂದ್ಸರಿ OMR ರೌಂಡ್ ಹಾಕೋದು. ಇದು ಅಷ್ಟು ಸಮಂಜಸ ಅನ್ನೋದಿಲ್ಲ, ನಿಮ್ದು ಸಮಯ ವ್ಯರ್ಥ ಜಾಸ್ತಿ ಆಗ್ತದೆ. ಹೀಗಾಗಿ ಫಸ್ಟ್ ರೌಂಡ್ ರೀಡಿಂಗ್, ಸೆಕೆಂಡ್ ರೌಂಡ್ ರೀಡಿಂಗ್, ಥರ್ಡ್ ರೌಂಡ್ ರೀಡಿಂಗ್ ಅಂತ ಮಾಡಬೇಕು ಪ್ರಶ್ನೆ ಪತ್ರಿಕೆಯನ್ನು. ಫಸ್ಟ್ ರೌಂಡ್ ರೀಡಿಂಗಲ್ಲಿ ನಿಮ್ಗೆ ಯಾವ ಅತಿ ಸರಳವಾಗಿ ನೇರವಾಗಿ ಅಲ್ಲೇ ಉತ್ತರ ಸಿಗ್ತವೆ, ನೀವು ಮಾರ್ಕ್ ಮಾಡ್ತಾ ಹೋಗಿ ಕರೆಯಲ್ಲಿ ಪೆನ್ಸಿಲಿಂದ ಯಾವ್ಯಾವ ನನಗೆ ಉತ್ತರ ಸರಿಯಾಗಿದ್ದಾವೆ ಅಂತ ಕ್ವಶನ್ ನಂಬರಿಗೆ ಮಾರ್ಕ್ ಮಾಡ್ತೀವಿ. ಕ್ವಶನ್ ನಂಬರ್ ಆ್ಯಂಡ್ ಅದರಲ್ಲಿ ಇರ್ತಕ್ಕಂಥ ಉತ್ತರವನ್ನು ಮಾರ್ಕ್ ಮಾಡ್ತಾ ಹೋಗ್ಬೇಕು. ಮಾರ್ಕ್ ಮಾಡ್ತಾ ಬಂದು ಫಸ್ಟ್ ರೌಂಡಲ್ಲಿ ಎಷ್ಟು ಮಾರ್ಕ್ ಆಗ್ತವೆ, ಅವು ಎಷ್ಟು ಕಂಪ್ಲೀಟ್ ಆದಮೇಲೆ 100% ಆದಮೇಲೆ ಅವನ್ನ ಎಲ್ಲವನ್ನು ಏಕಕಾಲಕ್ಕೆ ನೀವು OMR ಸೀಟ್ ಮೇಲೆ ತೊಗೊಂಡು ಬನ್ನಿ, ಅದು ಕಂಪ್ಲೀಟ್ ಕವರ್ ಮಾಡಿ OMR ಸೀಟ್ ಮೇಲೆ ಹಾಕಿ. ಆಮೇಲೆ ಸೆಕೆಂಡ್ ರೌಂಡ್ ರೀಡಿಂಗಲ್ಲಿ ಸ್ವಲ್ಪ ಥಿಂಕ್ ಮಾಡೋದಿರ್ತದೆ, ಸ್ವಲ್ಪ ಒಂದಕ್ಕೊಂದು ಕೋರಿಲೇಟ್ ಆಗಿರ್ತಕ್ಕಂಥ ಉತ್ತರವನ್ನು ಹಾಕೋದಿರ್ತದೆ, 2 ಉತ್ತರಗಳು ಸರಿ ಅನಿಸ್ತಿರ್ತವೆ, ಒಂದು ಸ್ವಲ್ಪ ವಿಚಾರ ಮಾಡಿ ಹಾಕೋದಿರ್ತದೆ. ಅಂಥವುಗಳನ್ನು ಪೂರ್ತಿಯಾಗಿ ಅಂತಿಮಕ್ಕೆ ತೊಗೊಂಡು ಬನ್ನಿ. ಅಂತಿಮಕ್ಕೆ ತೊಗೊಂಡು ಬಂದು ಇವನ್ನ ಸೆಕೆಂಡ್ ರೌಂಡದ್ದು ಎಲ್ಲವುಗಳನ್ನು ಮತ್ತೆ ಒಂದು ರೌಂಡ್ OMR ಸೀಟಿಗೆ ತೊಗೊಂಡು ಬನ್ನಿ. ಇನ್ನು ಥರ್ಡ್ ರೌಂಡ್ ಅಂದರೆ ಅಂತಿಮವಾಗಿ ಫೈನಲ್ ಆಗಿ ಕ್ವಶನ್ ಪೇಪರನ್ನು ಡೀಲ್ ಮಾಡುವಾಗ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು 2 ಗಂಟೆ ಸಮಯ ಮುಗಿಲಿಕ್ಕೆ ಬಂದಿರ್ತದೆ. 10 ಗಂಟೆಯಿಂದ 12 ಗಂಟೆ ಟೈಮ್ ಇತ್ತು, ಆಲ್ಮೋಸ್ಟ್ 11 ಗಂಟೆ 11:20 ಆಗಿದೆ, ಇನ್ನೊಂದು 40 ನಿಮಿಷ 30 ನಿಮಿಷ ಟೈಮ್ ಇದೆ, 11:30 ಆಗಿದೆ. 30 ನಿಮಿಷದಲ್ಲಿ ನೀವು ಹ್ಯಾಂಡಲ್ ಮಾಡಬೇಕಾದ್ರೆ ನಾನು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ, ಎಷ್ಟು ಪ್ರಶ್ನೆಗಳನ್ನು ಬಿಟ್ಟಿದ್ದೇನೆ, ಪಾಸ್ ಆಗಲಿಕ್ಕೆ ನನ್ನ ಫಸ್ಟ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಬೇಕಾಗಿತ್ತು ನನ್ನ ಸ್ಟ್ರಾಟಜಿ ಪ್ರಕಾರ. ಜನರಲ್ ಸ್ಟಡೀಸಲ್ಲಿ ಅಂದರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಪೇಪರ್ಸಲ್ಲಿ ಸುಮಾರು 25 ಪ್ರಶ್ನೆಗಳು ಸರಿಯಾಗಬೇಕಾಗಿತ್ತು, ಕೆಳಗಡೆದ್ರಲ್ಲಿ ಒಂದು 30 ಪ್ರಶ್ನೆಗಳು ಸರಿಯಾಗಬೇಕಾಗಿತ್ತು. ಅಂದರೆ 25 ಒಂದು 30 ಇಷ್ಟು ಅಂದರೆ 55 ಪ್ರಶ್ನೆಗಳು ನಾನು ಪಕ್ಕಾ ಸರಿಯಾಗಬೇಕಾಗಿತ್ತು. ಹಂಗಾರೆ ನನಗೆ ಇದುವರೆಗೂ ಉತ್ತರಿಸಿದ ಪ್ರಶ್ನೆಗಳು ಎಷ್ಟು, ಇನ್ನು ಎಷ್ಟು ಬಿಟ್ಟಿದ್ದೀನಿ ಅನ್ನೋದನ್ನು ನೋಡಿಕೊಂಡು ನಾನು ಎಷ್ಟು ನೆಗೆಟಿವ್ ಆಗ್ತವೆ ಅನ್ನೋದನ್ನು ಭಾಳ ಇಮಿಡಿಯೇಟ್ ಕ್ಯಾಲ್ಕುಲೇಷನ್ಗೆ ಬರಬೇಕು, ಡಿಸಿಷನ್ಗೆ ಬರಬೇಕು ವಿದ್ಯಾರ್ಥಿ. ಅದನ್ನು ಡಿಸಿಷನ್ ಬಂದು ಲಾಸ್ಟ್ ಅಂತಿಮವಾಗಿ ಎಕ್ಸಾಮ್ ಮುಗಿಯುವಾಗ ನೀವು ಅವಾಗ ಒಂದು ಪ್ರಶ್ನೆ ನೋಡಿ, ನೀವು ಫೈನಲ್ ಡಿಸಿಷನ್ ತೊಗೊತಿರ್ತೀರಿ, ದಟ್ ಇಸ್ ಅ ಫೈನಲ್ ಕಾಲ್. ಅವಾಗ ನೀವು ಒಂದು ಕ್ವಶನ್ ನೋಡ್ತೀರಿ, ಅದಕ್ಕೆ ನೀವು ಡಿಸಿಷನ್ ಮಾಡ್ತೀರಿ, ಅವಾಗ ಅದನ್ನು OMR ಸೀಟಿಗೆ ತರಬೇಕು ಲಾಸ್ಟ್ ಇದ್ದಾಗ. ಇನ್ನೊಂದು ಮತ್ತೆ ಲಾಸ್ಟ್ನದ್ದು ನೋಡ್ತೀರಿ, ಇನ್ನೊಂದು ಯಾವುದೋ ನಿಮಗೆ ಸರಿ ಅನಿಸ್ತದೆ, ಇದನ್ನ ಹಾಕಬೇಕು ಅನ್ಸುತ್ತೆ, ಅದನ್ನು ನೀವು OMR ಸೀಟಿಗೆ ತರ್ತೀರಿ. ಅಂದರೆ ಲಾಸ್ಟ್ ರೌಂಡ್ ಥರ್ಡ್ ರೌಂಡ್ ರೀಡಿಂಗ್ ಮಾಡುವಾಗ ಪ್ರತಿಯೊಂದು ಪ್ರಶ್ನೆಗೆ OMR ಸೀಟಿಗೆ ಬರಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಪ್ರಶ್ನೆಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಉತ್ತರಗಳನ್ನು ರೆಡಿ ಆಗಿದ್ದನ್ನ ಏಕಕಾಲಕ್ಕೆ OMR ಸೀಟ್ ಮೇಲೆ ತರಬೇಕು. ಇತ್ತ ಒಂದು ಅಂದರೆ ನೀವು ಪ್ಲ್ಯಾನ್ಡ್ ಪಕ್ಕಾಗಿ ನೀವು ಪ್ರಿಪ್ರೇಷನನ್ನು ಮಾಡಿ ಎಕ್ಸಾಮನ್ನು ಹಿಂಗೆ ಫೇಸ್ ಮಾಡಬೇಕು ಅನ್ನೋದನ್ನು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಲ್ಲಿ KS ಪೂರ್ವ ಪರೀಕ್ಷೆಯನ್ನು ಅತಿ ಸರಾಗವಾಗಿ ಪಾಸ್ ಮಾಡ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾನು ತಮಗೆ ಕಿವಿಮಾತು ಹೇಳೋದೇನೆಂದರೆ, ಒಂದೇ ಪುಸ್ತಕವನ್ನು ಹಲವಾರು ಬಾರಿ ಓದಿ, ದಯವಿಟ್ಟು ಹಲವಾರು ಪುಸ್ತಕಗಳನ್ನು ತಮ್ಮ ಹತ್ರ ಇಟ್ಕೊಳ್ಬೇಡಿ. ಒಂದೊಂದೇ ಪುಸ್ತಕಗಳನ್ನು ಅತ್ಯಂತ ಸಮಗ್ರ ಮಾಹಿತಿಯನ್ನು ಹೊಂದಿರತಕ್ಕಂಥ ಪುಸ್ತಕಗಳನ್ನ ತಮ್ಮ ಹತ್ರ ಇರಲಿ. ನಿರಂತರವಾಗಿ ಅಧ್ಯಯನವನ್ನು ಮಾಡ್ತಾ ಇರಿ. ದಯವಿಟ್ಟು ಈಗ ವಿದ್ಯಾರ್ಥಿಗಳು ಹೆಂಗಂದ್ರೆ, ಈಗ ರಜೆ ಎಕ್ಸಾಮ್ ಮುಗೀತು, 8 ದಿನ ಊರಿಗೆ ಹೋಗ್ತೀನಿ ಮತ್ತೆ ವಾಪಸ್ ಬರ್ತೀನಿ ಅಂತ ನೀವು 8 ರಿಂದ 10 ದಿನ 15 ದಿನ ಗ್ಯಾಪ್ ಕೊಟ್ಟರೆ ಪೂರ್ತಿಯಾಗಿ ಮರ್ತೋಗ್ತದೆ. ನೀವು ವಾಪಸ್ ಬಂದ ಮೇಲೆ ಎಲ್ಲ ವಿಷಯಗಳನ್ನ ಹೊಸದಾಗಿ ಓದ್ತಿದ್ದೀನಿ ಅನ್ನುವ ಭಾವನೆ ಬರ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಪುಸ್ತಕದಿಂದ ಸಂಪೂರ್ಣವಾಗಿ ವಿಮುಖರಾಗಬಾರ್ದು.
ಪರೀಕ್ಷೆ ಮುಗಿಯುವವರೆಗೂ ಪುಸ್ತಕದಿಂದ ಸಂಪೂರ್ಣವಾಗಿ ವಿಮುಖರಾಗೋದು, ಅಂದರೆ ಪೂರ್ತಿ ಮೈಂಡಿಂದ ನಾನು ರಿಲ್ಯಾಕ್ಸ್ ಮೂಡಿಗೆ ಹೋಗ್ತೀನಿ, ಪೂರ್ತಿ ಬಿಟ್ಬಿಡ್ತೀನಿ, ಆಮೇಲೆ ಬಂದು ವಾಪಸ್ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಆ ಥರನಾದ ಮನಸ್ಥಿತಿಯನ್ನು ಹೊಂದಬಾರ್ದು. ಅಧ್ಯಯನ ನಿರಂತರವಿರಬೇಕು, ಒಂದು ಗುರಿ ಮುಟ್ಟುವವರೆಗೂ ಅಥವಾ ನಿಮ್ಮ ಪರೀಕ್ಷೆ ಪಾಸ್ ಆಗುವವರೆಗೂ. ಎಲ್ಲ ವಿದ್ಯಾರ್ಥಿಗಳಿಗೆ KS ಪೂರ್ವಭಾವಿ ಪರೀಕ್ಷೆಗೆ ತಯಾರಾಗ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತಾ ಈ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ SUPSC ಒಂದು ತರಬೇತಿ ಸಂಸ್ಥೆಯ ಮಾರ್ಗದರ್ಶಕರು ಆದಂಥ ನಮ್ಮ ನೆಚ್ಚಿನ ಹಿರಿಯ ಅಧಿಕಾರಿಗಳು, IPS ಅಧಿಕಾರಿಗಳಂತ ರವಿ ಡಿ ಚನ್ನನ್ ಅವರ ಸರ್ಗೆ ಮತ್ತು ಅವರೆಲ್ಲ ತಂಡಕ್ಕೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಧನ್ಯವಾದಗಳನ್ನು ತಿಳಿಸ್ತಾ, ನನ್ನ ಇವತ್ತಿನ ಒಂದು ಸಂಕ್ಷಿಪ್ತವಾಗಿ ತಮಗೆ KS ಪೂರ್ವಭಾವಿ ಪರೀಕ್ಷೆಗಳನ್ನು ಪರಿಚಯಿಸಿರ್ತೇನೆ. ಅಂತಿಮವಾಗಿ ಎಲ್ಲ ವಿದ್ಯಾರ್ಥಿಗಳು ನಿರಂತರ ಪ್ರಯತ್ನದಿಂದ ಯಶಸ್ಸನ್ನು ಗಳಿಸಲಿ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುತ್ತೇನೆ.